ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ನಮಸ್ಕಾರ ವೀಕ್ಷಕರೇ, ಶುಭೋದಯ ಕರ್ನಾಟಕ 2ನೇ ಆವೃತ್ತಿಗೆ ಪ್ರೀತಿಯ ಸ್ವಾಗತ. ಕಳೆದ 5 ವರ್ಷಗಳಿಂದ ದೂರದರ್ಶನ ಚಂದನ ವಾಹಿನಿಯಲ್ಲಿ ಬರ್ತಿರುವಂಥ ರತ್ನತ್ರಯ ಕಾರ್ಯಕ್ರಮದ ನಿರ್ಮಾಪಕರು. ವೃತ್ತಿಯಲ್ಲಿ ವೈದ್ಯರಾಗಿದ್ದರೂ ಕೂಡ ಸಾಹಿತ್ಯ ಮತ್ತು ಸಂಘಟನೆಯಲ್ಲಿ ಬಹಳ ಆಸಕ್ತಿ ಇರುವಂಥರು. ಬನ್ನಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೈದ್ಯರು, ಸಾಹಿತಿಗಳು ಹಾಗೂ ನಿರ್ಮಾಪಕರು ಆದಂತಹ ಡಾಕ್ಟರ್ ನೀರಜಾ ನಾಗೇಂದ್ರ ಕುಮಾರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತು ನಿಮ್ಮ ಜೊತೆ ಮಾತುಕತೆಯನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಇವತ್ತಿನ ಒಂದೊಳ್ಳೆ ಮಾತನ್ನು ನೋಡುವಂತಹ ಸಮಯ. ವೀಕ್ಷಕರೇ, ಇವತ್ತಿನ ಒಂದೊಳ್ಳೆ ಮಾತು. ಹೆದರುವಿಕೆ ನಿಮಗಿರಲು ಎದುರು ನಿಂತವರೆಲ್ಲ ಇದನ್ನರಿತು ಬೇಳೆಲೆತ್ತಿಸುತ್ತಿರುವರಲ್ಲ. ಎದೆ ದೀಪ ಬೆಳಗಿಸುತ್ತಾ ಉದಯ ರವಿಯಂತಾಗೂ ಪದವೆಯನ್ನರಿಯುವರು ಭಾವದೇವ. ಇದರ ಅರ್ಥ, ನಮ್ಮ ದೌರ್ಬಲ್ಯವೇ ನಮ್ಮ ಶತ್ರು. ನಾವು ಹೆದರುವ ಸ್ವಭಾವದವರಾದರೆ ನಮ್ಮ ಈ ದೌರ್ಬಲ್ಯವನ್ನರಿತು ನಮ್ಮೆದುರಿಗಿರುವವರು ಹೆದರಿಸಿ ನಮ್ಮ ನಾಳಲು ಪ್ರಯತ್ನಿಸುತ್ತಾರೆ. ನಮ್ಮೊಳಗಿನ ಶಕ್ತಿ ಅರಿತು ನಾವು ಉದಯ ರವಿಯಂತೆ ಬೆಳಕು ನೀಡಿದರೆ ನಮ್ಮ ಸ್ಥಾನವನ್ನರಿತು ಗೌರವಿಸುತ್ತಾರೆ. ಇದಾಗಿತ್ತು ಇವತ್ತಿನ ಒಂದೊಳ್ಳೆ ಮಾತು. ಬನ್ನಿ ಮಾತುಕತೆಯನ್ನು ಪ್ರಾರಂಭಿಸೋಣ. ತಾವು ವೃತ್ತಿಯಿಂದ ವೈದ್ಯರಾದರೂ ಕೂಡ ಸಾಹಿತ್ಯದ ಬಗ್ಗೆ, ಸಂಘಟನೆ ಬಗ್ಗೆ, ಕಲೆ ಬಗ್ಗೆ ಬಹಳಷ್ಟು ಆಸಕ್ತಿಯನ್ನು ಮೂಡಿಸ್ಕೊಂಡಿದ್ದೀರಾ. ನಾವು ಇವತ್ತಿನ ಕಾರ್ಯಕ್ರಮವನ್ನು ಅದು ಯಾಕೆ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಚುಟುಕಿನೊಂದಿಗೆ ಆರಂಭಿಸ್ಬೋದಾ ಅಥವಾ ಚತುಷ್ಪದಿಯೊಂದಿಗೆ ಆರಂಭಿಸ್ಬೋದಾ? ಖಂಡಿತವಾಗಿ. ಮೊಟ್ಟ ಮೊದಲನೇದಾಗಿ ನಾನು ಚಂದನ ವಾಹಿನಿಯ ಶುಭೋದಯ ಕರ್ನಾಟಕ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ನನ್ನ ಪ್ರೀತಿಪೂರ್ವಕ ವಂದನೆಗಳನ್ನು ಸಮರ್ಪಿಸ್ತೇನೆ. ನಾನು ವೃತ್ತಿಯಿಂದ ವೈದ್ಯಳು. ನಮ್ಮ ಒಂದು ಚಿಕಿತ್ಸಾಲಯ ಬೆಂಗಳೂರಿನ HALನಲ್ಲಿ, ಅಂದರೆ ನ್ಯೂ ತಿಪ್ಪಸಂದ್ರ ಮೇನ್ ರೋಡ್ನಲ್ಲಿದೆ. ಅಲ್ಲಿ ಕಳೆದ 25-30 ವರ್ಷದಿಂದ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಈ ವೈದ್ಯ ವೃತ್ತಿಯಲ್ಲಿದ್ದರು. ಹಾಗೆಯೇ ನಮ್ಮ ಪತಿ ಡಾಕ್ಟರ್ ನಾಗೇಂದ್ರ ಕುಮಾರ್ ಅವರು ದಂತವೈದ್ಯರು. ನಾವಿಬ್ಬರು ಈ ವೃತ್ತಿಯನ್ನು ಅನೇಕ ವರ್ಷಗಳಿಂದ ನಾವು ಇಲ್ಲಿ ಚಿಕಿತ್ಸಾಲಯ ನಡೆಸ್ತಾ ಇದ್ದೀವಿ. ನನಗೆ ಸಾಹಿತ್ಯದಲ್ಲಿ ಆಸಕ್ತಿ ಮೂಡಲು ಕಾರಣ ಏನು ಅಂತ ಅಂದರೆ, ಮೊದಲಿಗೆ ನನ್ನ ಬಾಲ್ಯ ಮತ್ತು ನನ್ನ ತಂದೆ ತಾಯಿಗಳು, ನನ್ನ ಕುಟುಂಬ ವರ್ಗದವರು, ಇವರೇ ಕಾರಣ ಅಂತ ನಾನು ಹೇಳ್ಬೋದು. ಮುಖ್ಯವಾಗಿ ನಮ್ಮ ತಂದೆ ಡಾಕ್ಟರ್ AS ಧರ್ಮೇಂದ್ರಯ್ಯ, ಇವರು ಮನೋವಿಜ್ಞಾನದ ಪ್ರಾಧ್ಯಾಪಕರಾಗಿದ್ದರು. ಮನೋವಿಜ್ಞಾನದವರು ಪ್ರಾಧ್ಯಾಪಕರಾಗಿದ್ದರೂ ಕೂಡ ಅವರಿಗೆ ಸಾಹಿತ್ಯದಲ್ಲಿ ಜಾಸ್ತಿ ಒಲವಿತ್ತು. ಅವರು ನಮಗೆ ಚಿಕ್ಕ ವಯಸ್ಸಿನಲ್ಲಿ ಪ್ರತಿದಿನ ನಮ್ಮ ಮನೇಲಿ ಒಂದು ರೂಢಿ, ಅವರು ಯಾವುದಾದ್ರೂ ಒಂದು ಕಾವ್ಯವನ್ನು, ಹಳೆಗನ್ನಡದಾಗಿರ್ಬೋದು, ಕಾವ್ಯವನ್ನು ಓದಿ ನಮಗೆ ಅದು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನಮ್ಮ ಮನೇಲಿ ಒಂದು 45 ನಿಮಿಷ ಇಂದ 1 ಅವರ್ ನಮಗೆ ಅದರ ರಸ ಜಾಸ್ತಿ ಸಿಕ್ಕಿದ್ರೆ ಹೆಚ್ಚಿಗೆ ಹೇಳ್ಕೊಡ್ತಾಯಿದ್ರು. ಈ ರಾಮಾಯಣ ದರ್ಶನಂ ಇರ್ಬೋದು, ಭರತೇಶ ವೈಭವ, ನಾಗಕುಮಾರ ಚರಿತ್ರೆ ಮತ್ತು ರತ್ನಾಕರನ ಶತಕಗಳು, ಇವನ್ನೆಲ್ಲ ಅವರು ಓದಿ ಹೇಳ್ತಾಯಿದ್ರು. ಮತ್ತು ಅದರದ್ದು ಅರ್ಥ ಸಹಿತ ವಿವರಣೆ, ಮತ್ತು ಅದರಲ್ಲಿ ಬರುವ ಮನೋವೈಜ್ಞಾನಿಕ ಅಂಶಗಳನ್ನು ಕೂಡ ನಾವು ಅಲ್ಲಿ ಚರ್ಚಿಸ್ತಾಯಿದ್ರು. ಚಿಕ್ಕ ಮಕ್ಕಳೇ ನಾವು, ಆದರೂ ಆ ವಯಸ್ಸಿನಿಂದಲೇ ಅವರು ನಮ್ಮನ್ನು ಇನ್ಕ್ಲೂಡ್ ಮಾಡ್ಕೊಳ್ತಾಯಿದ್ರು. ಹೀಗಾಗಿ ನಮಗೆ ನ್ಯಾಚುರಲ್ ಆಗಿ ಇದ್ರ ಬಗ್ಗೆ ಒಲವು, ಸಾಹಿತ್ಯದಲ್ಲಿ ತಂದೆಯಿಂದ ಬಂದಂತಹ ಬಳುವಳಿ ಅಂತ ಹೇಳಿ, ತಂದೆಯಿಂದ ಬಂದಂತಹ ಬಳುವಳಿ. ಜೊತೆಗೆ ನಮ್ಮ ತಾಯಿ ಕೂಡ ಏನು ಕಮ್ಮಿ ಇರಲಿಲ್ಲ. ಅವ್ರು ಅಡುಗೆ ಮಾಡೋದು, ಬೇರೆ ಮನೆ ಕೆಲಸ, ಮತ್ತು 4 ಮಕ್ಕಳು ಅಂದರೆ ಬಹಳ ನಮಗೆ ಡಿಫ್ರೆನ್ಸ್ ತುಂಬ ಕಮ್ಮಿ ಇದೆ. ಒಂದು 5.5 ವರ್ಷದ ಸ್ಪ್ಯಾನಲ್ಲಿ ನಾವು 4 ಜನ ಹುಟ್ಟಿದ್ದೀವಿ. ಅಂದರೆ ಅವ್ರಿಗೆ ಎಷ್ಟು ಕಾರ್ಯದ ಒತ್ತಡ ಇದ್ದರು. ನಾನು ಯಾವಾಗಲೂ ನಮ್ಮ ಅಮ್ಮ ಅಂದರೆ ಅವ್ರು ಓದೋದು
ನಾನು ನೋಡಿರೋದು. ಅವ್ರಿಗೂ ಸಾಕಷ್ಟು ಈ ಒಂದು ಸಾಹಿತ್ಯದಲ್ಲಿ ಒಲವಿತ್ತು. ಮತ್ತು ನಮಗೆ ಆಧ್ಯಾತ್ಮ ಧರ್ಮ ಇದ್ರ ಬಗ್ಗೆ ಆಸಕ್ತಿ ಮೂಡೋದಕ್ಕೆ ನಮ್ಮ ತಾಯಿನೇ ಕಾರಣ ಅಂತ ಹೇಳ್ಬೋದು. ಬೆಳಿಗ್ಗೆ ನಮ್ಮ ಸ್ಕೂಲ್ ವರ್ಕ್ ಜೊತೆ ಹೋಮ್ವರ್ಕ್ ಎಲ್ಲ ನಾವು ರಾತ್ರಿನೇ ಮುಗಿಸ್ಬಿಡ್ತಾ ಇದ್ವಿ. ಬೆಳಗ್ಗೆ ನಾವು ಶ್ಲೋಕಗಳನ್ನ ಬೈ ಹಾರ್ಟ್ ಮಾಡಬೇಕಾಗಿತ್ತು. ರತ್ನಕರ್ಣಕ ಶ್ಲೋಕಾಚಾರ ಅಂತ ಇದೆ, ಆಚಾರ್ಯ ಸಮಂತ ಭದ್ರರು ರಚಿಸಿದ್ದು ಅದರದ್ದು, ಮತ್ತು ತತ್ವಾರ್ಥ ಸೂತ್ರ ಇದ್ರದ್ದು ಒಂದೊಂದು ಶ್ಲೋಕ ನಾವು ಬಾಯಿಪಾಠ ಮಾಡಿ ನಮ್ಮ ಅಮ್ಮಂಗೆ ಒಪ್ಸಿದ ಮೇಲೆನೆ ನಮಗೆ ಹಾಲು ಕೊಡ್ತಾ ಇದ್ವಿ. ಶ್ಲೋಕ ಜ್ಞಾಪಕ ಇದೆಯಾ ಬಾಲ್ಯದಲ್ಲಿ ಬಾಯಿಪಾಠ ಮಾಡಿದ್ದ ಹೇಳ್ಬೋದಾ? ನಮಃ ಶ್ರೀ ವರ್ಧಮಾನಾಯ ನಿರ್ಧೂತ ಕಲೀಲಾತ್ಮನೆ ಸಾಲೋಕಾನಾಂ ತ್ರಿಲೋಕಾನಾಂ ಯದ್ವಿದ್ಯಾ ದರ್ಪಣಾಯತೆ ದೇಶಯಾಮಿ ಸಮೀಚೀನಂ ಧರ್ಮಂ ಕರ್ಮ ನಿಬರ್ಹಣಂ ಸಂಸಾರ ದುಃಖತಃ ಸತ್ವಾನ್ಯೋಧರತ್ಯುತ್ತಮೇ ಸುಖೇ. ಈ ಥರ ನಮಗೆ ಬಹಳ ಚಾಪ್ಟರ್ಸ್. ತಂದೆಯಿಂದ ಸಾಹಿತ್ಯ ಬಳುವಳಿ ಬಂದ್ರೆ ತಾಯಿಯಿಂದ ಧಾರ್ಮಿಕ ಬಳುವಳಿ ಬರುತ್ತೆ. ಅದಾದ ನಂತರ ತಾವು ಹೇಗೆ ಬಾಲ್ಯದ ಶಿಕ್ಷಣ ಎಲ್ಲಿ ಪೂರೈಸ್ತೀರಾ? ನನ್ನ ಬಾಲ್ಯ ಅಂದರೆ ನಾನು ಹುಟ್ಟಿದ್ದು ಮೈಸೂರಲ್ಲಿ, ಮತ್ತು ನಾನು ಬೆಳೆದಿದ್ದು ಅಂದರೆ 6ನೇ ತರಗತಿಯಿಂದ ನಾನು ಮೆಡಿಕಲ್ ಮುಗಿಯೋವರೆಗೆ ಹುಬ್ಳಿ ಧಾರವಾಡ, ಅಲ್ಲಿ ನಮ್ಮ ಬಾಲ್ಯ. ಅಂದರೆ ನಮ್ಮ ವ್ಯಕ್ತಿತ್ವ ರೂಪಿತವಾಗಿದ್ದೇ ಧಾರವಾಡ ಹುಬ್ಳಿ ಈ ಪರಿಸರದಲ್ಲಿ. ಮೈಸೂರಿನಿಂದ ಉತ್ತರ ಕರ್ನಾಟಕ ಕಡೆಗೆ ನಮ್ಮ ತಂದೆಯವರು ಹೇಳಿದ್ನಲ್ಲ ಸೈಕಾಲಜಿ ಪ್ರೊಫೆಸರ್ ಆಗಿದ್ರು. ಮೊದಲು ಮೈಸೂರಿನ ಬನ್ಮಯಸ್ ಕಾಲೇಜಲ್ಲಿ ಇದ್ರು, ನಂತರ ತಿಪ್ಟೂರಲ್ಲಿ ಕೂಡ ಇದ್ವಿ ನಾವು 1.5 ವರ್ಷ. ಅವರು ಕಲ್ಪತರು ಕಾಲೇಜ್ನಲ್ಲಿ. ಅವಾಗ ಅವರು ಅವರ ವೃತ್ತಿ ಜೀವನದ ಮೊದಲನೇ ಹಂತದಲ್ಲಿದ್ದಾಗ ಅವ್ರಿಗೆ ಎಲ್ಲಿ ಒಂದು ಪೋಸ್ಟಿಂಗ್ ಆಗುತ್ತೆ, ಪ್ಲಸ್ ಅವ್ರಿಗೆ ಎಲ್ಲಿ ವೃದ್ಧಿ ಆಗೋದಕ್ಕೆ ಅವಕಾಶ ಇದೆ ಅಲ್ಲಿ ಅವರು ಜಾಯಿನ್ ಆಗಿದ್ರು. ಮತ್ತು ಧಾರವಾಡದ ಕರ್ನಾಟಕ ಕಾಲೇಜ್ಗೆ ಅವ್ರು ಜಾಯಿನ್ ಆದಾಗ ನಾವೆಲ್ಲ ಧಾರವಾಡಕ್ಕೆ ಹೋದ್ವಿ. ಎಷ್ಟು ಜನ ಮಕ್ಕಳು ಮೇಡಮ್ ನೀವು? ನಾನೇ ಮೊದಲನೇವಳು. ನಮ್ಮ ತಂಗಿರು ತ್ರಿಶಲಾ ಅಂತ, ಮತ್ತೆ ಶ್ರೇಯಲಾ, ತ್ರಿಶಲಾ ಬ್ರಹ್ಮಯ್ಯ, ಶ್ರೇಯಲಾ ರತ್ನಾಕರ್ ಅಂತ. ಮತ್ತೆ ನೋಡ್ತಾ ಇಲ್ಲ ಅವರೇನಾ? ಅವರೇನೆ, ಅವರು ಇದ್ದಾರೆ. ನಮ್ಮ ತಂಗಿ ತ್ರಿಶಲಾ ಮತ್ತೆ ಶ್ರೇಯಲಾ. ನನ್ನ ತಮ್ಮ ಶ್ರುತರವಿ, ಅವನಿಗಿಲ್ಲ, 2018ರಲ್ಲಿ ಮೃತವಾದ್ರು ಹಾರ್ಟ್ ಅಟ್ಯಾಕ್ ಇಂದ. ಅವರೆಲ್ಲರಿಗೂ ಕೂಡ ಸಾಹಿತ್ಯದಲ್ಲಿ ಒಲವಿದೆ, ಯಾಕಂದ್ರೆ ನಮ್ಮ ಬಾಲ್ಯದ ಪರಿಸರನೇ ಆಗಿತ್ತು. ಹೀಗಾಗಿ ನಮ್ಮ ಮನೆಯಲ್ಲಿ ಇದೆ. ಹಾಗೇನೆ ಈ ಸಂದರ್ಭದಲ್ಲಿ ನಮ್ಮ ಚಿಕ್ಕಮ್ಮಂದಿರು, ನಮ್ಮ ತಾಯಿ ತಂಗಿರು ಡಾಕ್ಟರ್ ಸರಸ್ವತಿ ವಿಜಯ್ ಕುಮಾರ್ ಮತ್ತು ಇವಾಗ ದಿವಂಗತ ವಸಂತಕುಮಾರಿ ಅಂತ, ಅವರು ಇತಿಹಾಸದ ಪ್ರೊಫೆಸರ್ ಆಗಿದ್ರು. ಸರಸ್ವತಿಯವರು ಸಾಹಿತ್ಯದ ವಿದ್ಯಾರ್ಥಿ, PhD ಎಲ್ಲ ಆಗಿದೆ. ಅವರೆಲ್ಲರದು ಇನ್ಫ್ಲೂಯೆನ್ಸ್ ಕೂಡ ನನಗೆ ಬಹಳ. ಒಂದು ವಿದ್ಯಾವಂತ ಕುಟುಂಬ, ಸಾಹಿತ್ಯದಲ್ಲಿ ಆಸಕ್ತ ಕುಟುಂಬ ಅಂತ ಹೇಳ್ಬೋದು ನಾವು. ಸೊ ಧಾರವಾಡಕ್ಕೆ ಹೋದ್ಮೇಲೆ ತಮ್ಮ ಶಿಕ್ಷಣ ಪ್ರಾರಂಭವಾಗುತ್ತೆ. 6ನೇ ತರಗತಿಯಿಂದ ನಾನು ಬಾಸಲ್ ಮಿಷನ್ ಗರ್ಲ್ಸ್ ಹೈಸ್ಕೂಲ್ನಲ್ಲಿ ನನ್ನನ್ನು ಸೇರಿಸಿದ್ರು. ಅಲ್ಲಿ ಕೂಡ ಬಹಳ ಒಳ್ಳೆ ಶಿಕ್ಷಕರು ನಮಗೆ. ಸಾಹಿತ್ಯಿಕವಾಗಿರ್ದಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹೀಗೆ ಅನೇಕ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ಸೇರಿಸ್ಕೊಳ್ತಾ ಇದ್ರು. ಸೊ ಸ್ಕೂಲ್ನಲ್ಲಿ ಕೂಡ ನಮಗೆ ಒಂದು ಉತ್ತಮ ಪರಿಸರ ಇತ್ತು. ತಮ್ಮ ಸಾಹಿತ್ಯದ ಒಂದು ಚಟುವಟಿಕೆ ಖುಷಿ ಅಲ್ಲಿಂದಲೇ ಪ್ರಾರಂಭವಾಗುತ್ತೆ. ಅದಾನಂತರ ಉನ್ನತ ಶಿಕ್ಷಣ ಎಲ್ಲಿ ಪಡಿತೀರಾ? ಯಾಕೆ MBBS ಹೋಗ್ಬೇಕು, ಡಾಕ್ಟರ್ ಆಗ್ಬೇಕಂತ ಹೇಗೆ ಅನ್ಸುತ್ತೆ? ಏನು ಪ್ರೇರಣೆ ಆಗುತ್ತೆ? ನನಗೆ ಬಾಲ್ಯದಿಂದ ಮೊದಲಿಂದನೂ ಅಕಾಡೆಮಿಕ್ಸ್ ನಂದು ತುಂಬ ಚೆನ್ನಾಗಿತ್ತು. ಯಾವತ್ತೂ ಫಸ್ಟ್ ರ್ಯಾಂಕ್ ಬಿಟ್ಕೊಟ್ಟಿದ್ದೇ ಇಲ್ಲ ನಾನು ಸ್ಕೂಲ್ನಲ್ಲಿ. ಆಮೇಲೆ ನಾನು ಹೇಳಿದ್ನಲ್ಲ, ನಮ್ಮ ಸ್ಕೂಲ್ನಲ್ಲಿ ಕೂಡ ಒಳ್ಳೊಳ್ಳೆ ಶಿಕ್ಷಕರಿದ್ದರು. ಹೀಗಾಗಿ ಈಗ 7th ಸ್ಟ್ಯಾಂಡರ್ಡ್ನಲ್ಲಿ ಅವಾಗ ಡಿಸ್ಟ್ರಿಕ್ಟ್ಗೆ ರ್ಯಾಂಕ್ ಕೊಡ್ತಾ ಇದ್ರು. ಇವಾಗ ಅದಿದೆಯೋ ಇಲ್ವೋ ಗೊತ್ತಿಲ್ಲ, ಗ್ರೇಡಿಂಗು. ಅವಾಗ ಧಾರವಾಡ ಜಿಲ್ಲೆಗೆ ನಾನು 7th ರ್ಯಾಂಕ್ ಬಂದಿತ್ತು ನಂದು. ಈ ಶಿಕ್ಷಣಕ್ಕೆ ಯಾವತ್ತೂ ಪ್ರೋತ್ಸಾಹ ನಮ್ಮ ಮನೇಲಿ ಇರ್ತಾ ಇತ್ತು. ನಂತರ ಇವನ್ 10th ಸ್ಟ್ಯಾಂಡರ್ಡಲ್ಲಿ ನಿಮಗೆ ಗೊತ್ತಿರೋ ಹಾಗೆ ರಾಜ್ಯ ಮಟ್ಟಕ್ಕೆ ರ್ಯಾಂಕ್ ಕೊಡ್ತಾರೆ. ಅದರಲ್ಲಿ ನಂದು 9ನೇ ರ್ಯಾಂಕ್ ಬಂದಿತ್ತು ಇಡೀ ರಾಜ್ಯಕ್ಕೆ. ಸೊ ಹೀಗಾಗಿ ನಾನು ಯಾವಾಗಲೂ ಯಾರು ಕೇಳಿದ್ರು ನಾನು ಡಾಕ್ಟರ್ ಆಗ್ತೀನಿ ಅಂತಾನೆ ಹೇಳ್ತಾ ಇದ್ದೆ. ಜನಸೇವೆ ಫೋಟೋ ಬರುತ್ತೆ, ಅದು ನೋಡೋಣ. ಏನು ಮೇಡಮ್ ಇದು ಈ ಫೋಟೋ? ಇದೊಂದು ಫೋಟೋ ನಾವು ಫಸ್ಟ್ ಇಯರ್ ಜಾಯಿನ್ ಆಗಿದ್ವಿ. ಅವಾಗ ಇನ್ನೂ ಹೆಚ್ಚಿನ ಮೆಡಿಕಲ್ ಕಾಲೇಜಸ್ ತೆಗಿಬೇಕು ಅಂತ ಗೌರ್ಮೆಂಟ್ ನಿರ್ಧರಿಸಿತ್ತು. ಅದರ ವಿರುದ್ಧವಾಗಿ ನಾವು ಇರೋ ಒಂದು ಫೆಸಿಲಿಟೀಸ್ನೇ ಜಾಸ್ತಿ ಮಾಡಿ, ಅವಾಗ ಇದ್ದಿದ್ದು 4 ಗೌರ್ಮೆಂಟ್, ಗುಲ್ಬರ್ಗಾ, ಮೈಸೂರು, ಬೆಂಗಳೂರು ಮತ್ತೆ ಇನ್ನೊಂದು ಯಾವುದು 4 ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇತ್ತು. ಮತ್ತೆ 2 ಪ್ರೈವೇಟು, ಬೆಳಗಾಂದೊಂದು ಮತ್ತೆ ಮಣಿಪಾಲ್ ಮಂಗಳೂರು
ಅದು ಒಂದಿತ್ತು. ಸೊ ಸಂಘಟನೆ ಮತ್ತೆ ಹೋರಾಟದ ಗುಣ ವಿದ್ಯಾರ್ಥಿ ದಿವಸಲ್ಲೇ ಬಂದ್ಬಿಟ್ಟಿದೆ ತಮಗೆ. ಅವಾಗ ನಾವೆಲ್ಲ ಸ್ಟ್ರೈಕ್ ಮಾಡಿದ್ವಿ, ನಮ್ಗೆ ಹೆಚ್ಚಿಗೆ ಬೇಡ, ಇದು ಇರೋ ಫೆಸಿಲಿಟೀಸು ಶಿಕ್ಷಕರು ಇದನ್ನೆಲ್ಲ ಜಾಸ್ತಿ ಮಾಡಿ ಇನ್ನೂ ಹೆಚ್ಚಿಂದ ಬೇಡ ಅಂತ ನಾವು ಒಂದು ಸ್ಟ್ರೈಕ್ ಮಾಡಿದ್ವಿ. ಆವಾಗ ಅದರದ್ದು ತಾವು ಲೀಡ್ ಮಾಡ್ತಿದ್ರ ಪ್ರತಿಭಟನೆಯನ್ನ? ನಾವೆಲ್ಲ ಒಂದು ಇದರಲ್ಲಿ ಭಾಗವಹಿಸ್ತಿದ್ವಿ. ಅದರದ್ದು ಅದು ಫೋಟೋ. ಇನ್ನೊಂದು ಭಾವಚಿತ್ರ ಬರುತ್ತೆ ನೋಡಿ, ಇದು ನಿಮ್ಮ ಕಾಲೇಜಿನ ನೆನಪನ? ಅದು ಇವಾಗ ಕೂಡ ನಾವು ಆಗಾಗ್ಗೆ ಸೇರ್ತೀವಿ ನಮ್ಮ ಬ್ಯಾಚ್ನವರು, ವರ್ಷಕ್ಕೋ 2 ವರ್ಷಕ್ಕೋ. ಇದು ಸೇರಿದ್ದು ಬಹುಶಃ ಇದು ನಾವು ಫಸ್ಟ್ ಟೈಮ್ ನಾವು ಕಾಲೇಜ್ ಬಿಟ್ಟು ಒಂದು 20 ವರ್ಷ ಆದ್ಮೇಲೆ ನಾವು ಜಾಯಿನ್ ಆಗಿದ್ದು, KMCಲೇ ಜಾಯಿನ್ ಆಗಿದ್ವಿ. ಅದರದ್ದು ಫೋಟೋ ಇದು. ನಮ್ಮ ಸಹಪಾಠಿಗಳೆಲ್ಲ ಇದ್ದಾರೆ. ಮತ್ತೆ ಇದೊಂದು ಭಾವಚಿತ್ರ, ನಾನು ಕ್ಲಿನಿಕಲ್ ರೆಪ್ರೆಸೆಂಟೇಟಿವ್ ಆಗಿದ್ದೆ 3rd ಇಯರ್ KMCನಲ್ಲಿ. ಕ್ಲಿನಿಕಲ್ ರೆಪ್ರೆಸೆಂಟೇಟಿವ್ ಆದಾಗ ನ್ಯಾಚುರಲಿ ಎಲ್ಲ ಈ ಕಾರ್ಯಕ್ರಮಗಳಲ್ಲೆಲ್ಲ ನಾವು ಪಾಲ್ಗೊಳ್ಬೇಕಾಗಿತ್ತು. ಇದು ಅತಿಥಿಗಳಿಗೆ ಒಂದು ಹಾರ ಹಾಕ್ತಾ ಇರುವಂತ ದೃಶ್ಯ. ಆನ್ಯುವಲ್ ಸ್ಪೋರ್ಟ್ಸ್ ಮಾಡ್ತಿದ್ರ ಆ ಟೈಮ್ನಲ್ಲಿ ಕಾಲೇಜಲ್ಲಿ? ಕಾಲೇಜಲ್ಲಿ ಮಾಡ್ತಿದ್ದೆ. ನಮ್ಮ ಕಾಲೇಜ್ನಲ್ಲಿ ಆನ್ಯುವಲ್ ಡೇ ಸೆಲೆಬ್ರೇಷನ್ಸ್ ಅಲ್ಲಿ ಡ್ರಾಮಾ ಮುಂಚೆನೆ ಪ್ರಾಕ್ಟೀಸ್ ಮಾಡ್ತಿದ್ವಿ. 1-1.5 ತಿಂಗಳು ಮುಂಚೆನೆ. ನಮ್ಗೆ ಪೆಥಾಲಜಿ ಪ್ರೊಫೆಸರ್ ಒಬ್ರು ಡಾಕ್ಟರ್ ಪಾರ್ಶ್ವನಾಥ್ ಅಂತ ಇದ್ರು, ಈಗೂ ಇದ್ದಾರೆ ಅವ್ರು ಬೆಂಗಳೂರಲ್ಲಿ. ಅವರು ರಂಗಭೂಮಿಯಲ್ಲಿ ಎಕ್ಸ್ಪರ್ಟು, ಈಗಲೂ ಅವರು ಪ್ರಸಿದ್ಧರು ರಂಗಭೂಮಿಯಲ್ಲಿ. ಅವರು ನಮ್ಮನ್ನೆಲ್ಲ ಆಸಕ್ತರನ್ನ ಸೇರಿಸ್ಕೊಂಡು ನಾಟಕ ಎಲ್ಲ ಮಾಡಿಸಿದ್ದಾರೆ. ನಾನು ಕೂಡ ಮಾಡಿದ್ದೀನಿ. ಒಂದ್ಸಲ ಬೆಸ್ಟ್ ಆಕ್ಟ್ರೆಸ್ ಅಂತ ಕೂಡ. ಯಾವ ಪಾತ್ರ ಮಾಡ್ತಿದ್ರಿ ಅವಾಗ ನೀವು ನಾಟಕ? ಅಂದ್ರೆ ಒಂದು ಡ್ರಾಮಾ ಇತ್ತು. ಅದರಲ್ಲಿ ಏನು ಅಂತಂದ್ರೆ, ಒಬ್ಬ ಹುಡುಗ ಕೆಲಸ ಕೇಳ್ಕೊಂಡು ಹೋದಾಗ ಕೊಡೋದಿಲ್ಲ ಅವರು. ಮತ್ತೆ ಅದಕ್ಕೆ ಅವನು ಲೇಡೀಸ್ ಥರ ಡ್ರೆಸ್ ಮಾಡ್ಕೊಂಡು ಹೋಗಿ ಕೇಳಿದಾಗ ಅದು ಒಂದು ಜಾಬ್ ಸಿಕ್ಕತ್ತೆ. ಅದ್ರ ಬಗ್ಗೆ ಒಂದಿತ್ತು, ಅಂದರೆ ಹೇಗೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಅದು ಆ ಪಾತ್ರ ಡಬಲ್ ರೋಲ್ ನಾನು ಮಾಡಿದ್ದೆ. ಡಬಲ್ ರೋಲ್ ಅಂದರೆ ಪುರುಷನ್ ಥರನೂ ಹೋಗೋದು ಫಸ್ಟ್, ಅನಂತರ ಸ್ತ್ರೀ ಪಾತ್ರ ಹಾಗೆ ಮಾಡಿದ್ದೆ. ಅದಕ್ಕೆ ಬೆಸ್ಟ್ ಆಕ್ಟ್ರೆಸ್ ಬಂದಿದ್ದೆ. ಸಂಭಾಷಣೆ ಜ್ಞಾಪಕ ಇದೆಯಾ? ತುಂಬಾ ವರ್ಷ ಆಯ್ತು. ಅದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾವ ಬ್ಯಾಚ್ ಮೇಡಮ್ KMC ಕಾಲೇಜ್ ನಾವು ಪಾಸ್ ಆಗಿದ್ದೆ 84 ನಲ್ಲಿ. ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ವೈದ್ಯವೃತ್ತಿ ಮುಂದುವರಿತಾ ಇದೆ. ನೀವು ಪಾಸ್ ಔಟ್ ಆದ್ಮೇಲೆ ಡಾಕ್ಟರ್ ಆಗಬೇಕು ಅಂತ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡಿದ್ರ? ಏನು ಉದ್ದೇಶ ಇತ್ತು? ಪಾಸ್ ಔಟ್ ಆದ ತಕ್ಷಣ ಏನು ಉದ್ದೇಶ ಇತ್ತು? ಪಾಸ್ ಆದ ತಕ್ಷಣ ನನಗೇನು ಅಂದ್ರೆ ಡಾಕ್ಟರ್ ಆಗಿ ಎಲ್ಲರದು ಸೇವೆ ಮಾಡಬೇಕು, ಒಂದು ಸೇವಾ ಮನೋಭಾವ ತುಂಬಾ ಇತ್ತು ಅವಾಗ. ಆದರೆ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಿದೆ. ಬಟ್ ಗೌರ್ಮೆಂಟ್ ಜಾಬಲ್ಲಿ ಏನಂದ್ರೆ ಪ್ರಾಬ್ಲಮ್ಮು, ಎಲ್ಲ ಕಡೆ ಟ್ರಾನ್ಸ್ಫರ್ ಆಗ್ತಾ ಹೋಗತ್ತಲ್ಲ, ಅಲ್ಲೆಲ್ಲ ಹೋಗ್ಬೇಕಾಗತ್ತೆ. ಹಳ್ಳಿಗೆಲ್ಲ ಆಮೇಲೆ ಹೆಣ್ಮಕ್ಳು ಮದುವೆ ಆದ್ಮೇಲೆ ಎಲ್ಲೆಲ್ಲಿ ಗಂಡ ಒಂದ್ ಕಡೆ ಹೆಂಡತಿ ಒಂದ್ ಕಡೆ, ಇದೆಲ್ಲ ಪ್ರಾಬ್ಲಮ್ ಆಗತ್ತೆ ಅಂತ ಒಂದು ಪ್ರೈವೇಟ್ ಅಲ್ಲೇ ಮಾಡೋದು ಒಳ್ಳೇದು ಅಂತ ಮೊದಲು ಇವಾಗ ಗದಗ CMC ಹಾಸ್ಪಿಟಲ್ ಇದೆಯಲ್ಲ, ಕ್ರಿಶ್ಚಿಯನ್ ಮಿಷನರಿ ಹಾಸ್ಪಿಟಲ್ CMC, ಅಲ್ಲಿ ಕೂಡ ವರ್ಕ್ ಮಾಡಿದ್ದೀನಿ. ಆಮೇಲೆ ಕಾಮಾಕ್ಷಿ ಹಾಸ್ಪಿಟಲ್ ಮೈಸೂರು, ಅಲ್ಲಿ 1 ವರ್ಷ ನಾನು ಕೆಲಸ ಮಾಡಿದ್ದೀನಿ. ಜೂನಿಯರ್ ಮೆಡಿಕಲ್ ಅಲ್ಲಿ ಮಾಡೋದ್ರಲ್ಲಿ ಮದುವೆ ಆಯ್ತು. ಮದುವೆ ಆದ್ಮೇಲೆ ಬೆಂಗಳೂರಿಗೆ ಬಂದು ಇಲ್ಲಿ ನಮ್ಮ ಚಿಕಿತ್ಸಾಲಯ ಪ್ರಾರಂಭಿಸಿದೆ. ಅಷ್ಟರೊಳಗಾಗಲೇ ನಮ್ಮ ಮನೆಯವರು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಸೊ ನಾನು ಕೂಡ ಶುರು ಮಾಡಿದೆ. ಅವರು ವೃತ್ತಿಯಲ್ಲಿ ವೈದ್ಯರು, ನೀವು ವೃತ್ತಿಯಲ್ಲಿ ದಂತ ವೈದ್ಯರು. ಸೊ ದಂತ ವೈದ್ಯರು ಇನ್ನು ಒಟ್ಟಿಗೆ ಸೇರಿ ಈಗ ವೃತ್ತಿಯನ್ನು ಮುಂದುವರಿಸ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಪ್ರವೃತ್ತಿಗೆ ಬರ್ತೀವಿ. ತಾವು ಸಾಹಿತ್ಯದಲ್ಲಿ ಬಹಳ ಆಸಕ್ತಿ ಅಂತ ಹೇಳಿದ್ರಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರ್ತೀರಿ ಕಾಲೇಜಲ್ಲಿ. ಈ ಸಾಹಿತ್ಯ ಬರೀಬೇಕು ಅಂತ ಯಾವಾಗ ಅನಿಸ್ತು ಮೇಡಮ್? ಸ್ಟೂಡೆಂಟ್ ಇದ್ದಾಗಲೇ ಬರೀತಾ ಇದ್ರಾ ಅಥವಾ ನಂತರ? ಸ್ಟೂಡೆಂಟ್ ಇರುವಾಗಲೇ ನಾನು ಶಾಲೆ ಮ್ಯಾಗ್ಝಿನ್, ನಮ್ದು ಆನ್ಯುವಲ್ ಡೇನಲ್ಲೆಲ್ಲ ಮ್ಯಾಗ್ಝಿನ್ ಎಲ್ಲ ಶಾರ್ಟ್ ಸ್ಟೋರೀಸು ಎಲ್ಲ ಬರೀತಿದ್ದೆ. ಇಂಗ್ಲೀಷಲ್ಲೂ ಬರ್ದಿದ್ದೀನಿ ಅವಾಗ. ಯಾಕೆಂದರೆ ಸಾಹಿತ್ಯ ಅಂದರೆ ಬರೀ ಕನ್ನಡ ಸಾಹಿತ್ಯ ಅಲ್ಲ. ನಮ್ಮ ತಂದೆಯವರು ಅವ್ರು ಯಾವುದೇ ಒಂದು ಪುಸ್ತಕ ಓದಿದಾಗ ಚೆನ್ನಾಗಿದೆ ಅಂದರೆ ನೀವೆಲ್ಲ ಓದಿ ಅಂತ ನಮ್ಗೆ ಹೇಳ್ತಾ ಇದ್ರು. ಮೇನ್ಲಿ ಇರ್ವಿಂಗ್ ವ್ಯಾಲೆಸ್ಸು, ಟಾಲ್ಸ್ಟಾಯ್ದು, ಆನಾ ಕ್ಯಾರೆನಿನಾ ಅದೆಲ್ಲ ನಾನು ಓದಿದ್ದೀನಿ. 2 ಸಲ ಓದಿದ್ದೀನೋ ನನಗೆ ಗೊತ್ತಿಲ್ಲ. ಕೆಲವೊಂದೆಲ್ಲ ಹಾಗೆ ಇಂಟ್ರೆಸ್ಟ್ ಬರ್ಸಿದವರು ನಮ್ಮ ತಂದೆಯವರು. ಮತ್ತು ಆಧ್ಯಾತ್ಮದ ಪುಸ್ತಕದ ಬಗ್ಗೆ ನಮ್ಮ ತಾಯಿಯವರು ಜಾಸ್ತಿ ಒಲವನ್ನು ಮೂಡಿಸಿದ್ರು. ಬರ್ದೆ. ಅವಾಗಲೂ ಹೇಳ್ತಿದ್ರು, ನಾನು ವೈದ್ಯಕೀಯ ಅನುಭವ ಎಲ್ಲ ಬಂದು ತುಂಬಾ ಮಾತಾಡಿ ಹೇಳ್ತಾ ಇದ್ದೆ ಮನೆಯಲ್ಲಿ. ಅಮ್ಮ ಇದು ಪಾಪಚ್ಚಿ ಅಂತ ನನ್ನ ಕರಿತಾ ಇದ್ದಿದ್ದು. ನೋಡ್ತಾ ಇದೀವಿ ತೆರೆ ಮೇಲೆ, ಯಾರು? ಅದು ನಮ್ಮ ತಾಯಿ. ನಿಮ್ಮ ತಾಯಿಯವರು. ಆ ಪುಸ್ತಕ ನೋಡಿ, ಅವರು
ಅವ್ರು ಈಗಲೂ ಕೂಡ ಪುಸ್ತಕ ಇಟ್ಕೊಂಡು ಎಷ್ಟು ಅಭಿಮಾನ ಸಾಹಿತ್ಯದ ಬಗ್ಗೆ ಅದ್ರ ಎಲ್ಲ. ನಮ್ಮ ತಾಯಿಯವರಂದ್ರೆ ಅವರು ಓದೋದು ಬರೆಯೋದು ಎರಡು ಅವ್ರ ಹವ್ಯಾಸ. ಅವ್ರ ಕೈಯಲ್ಲಿ ಪುಸ್ತಕ ಇಲ್ಲದೆ ಇರೋದೇ ನಾನು ನೋಡಿಲ್ಲ ಜಾಸ್ತಿ. ಈಗಲೂ ಕೂಡ ಪುಸ್ತಕ ಓದ್ತಾ ಈಗ ಅವನು ಓದ್ತಾರೆ, ಬರೀತಾರೆ. ಮೊನ್ನೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವ್ರಿಗೆ ಜೀವಮಾನ ಸಾಧನೆ, ಸಾಹಿತ್ಯದಲ್ಲಿ ಜೀವಮಾನ ಸಾಧನೆಗಾಗಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಸಿಕ್ಕಿದೆ. ಅದು ಈಗ ಜನವರಿ 31ಕ್ಕೆ ಇತ್ತೀಚೆಗಷ್ಟೇ ಕೂಡ ಕಲ್ತಿಲ್ಲ. ಓಕೆ, ಅಷ್ಟು ಆಸಕ್ತಿ ಇದೆ ಮತ್ತೆ ಅಷ್ಟು ಸಾಧನೆ ಮಾಡಿದ್ದಾರೆ. ಮತ್ತೆ ಅವ್ರ ಇನ್ನೊಂದು ಕೃತಿ ಜೈನೇಂದ್ರ ಸಾಹಿತ್ಯದ ಬಗ್ಗೆ ಕೂಡ ಬಹಳಷ್ಟು ಆಸಕ್ತಿ ಹೊಂದಿದೆ. ಜೈನೇಂದ್ರ ಸಿದ್ಧಾಂತ ಕೋಶ ಅಂತ, ಅದು ನಮ್ಮ ತಾಯಿ ಮತ್ತೆ ನಮ್ಮ ಚಿಕ್ಕಮ್ಮ ಡಾಕ್ಟರ್ ಸರಸ್ವತಿ ವಿಜಯ್ ಕುಮಾರ್ ಅವರು ಒಂದು ತೆರೆ ಮೇಲೆ ಬರ್ತಾರೆ. ಅದೇನೆ ಜೈನೇಂದ್ರ ಸಿದ್ಧಾಂತ ಕೋಶ. ಇದು ಕ್ಷುಲ್ಲಕ ಪೂಜ್ಯರಾದ ಜೈನೇಂದ್ರ ವರ್ಣಿಯವರು ಅವರು ಹಿಂದಿಯಲ್ಲಿ ಬರೆದಂತಹ ಎಲ್ಲ ಜೈನ ಸಿದ್ಧಾಂತ ಸಾರ ಇದೆ ಅದರಲ್ಲಿ. ಅದು ಯಾರಾದರೂ ರೆಫರಲ್, ನಮ್ಗೆ ಏನೇ ಒಂದು ಸಂಶಯ ಬಂದರೆ ಆ ಒಂದು ಕೃತಿಗಳನ್ನು ರೆಫರ್ ಮಾಡ್ಬೋದು. ಇದು ಹಿಂದಿಲಿ 5 ಸಂಪುಟ, ಕನ್ನಡದಲ್ಲಿ 7 ಸಂಪುಟ ಆಗಿದೆ. ಈಗ 7ನೇ ಸಂಪುಟದ ನಡೀತಾ ಇದೆ ಈಗ ಪ್ರಿಂಟಿಂಗು. ಡಾಕ್ಟರ್ ಸರಸ್ವತಿ ವಿಜಯ್ ಕುಮಾರ್ ಅಂತ. ಅದು ಕನಕಗಿರಿ ಕ್ಷೇತ್ರ ಅಂತ ಇದೆ, ನಮ್ಮ ಭಟ್ಟಾರಕರು, ಕನಕಗಿರಿ ಭಟ್ಟಾರಕರು, ಭುವನಕೀರ್ತಿ ಭಟ್ಟಾರಕರು ಅಂತ, ಅವರು ಇದರಿಂದ ಅದು ಪ್ರಕಾಶಿತವಾಗ್ತಾ ಇದೆ. ತುಂಬಾ ಸಂತೋಷ ಆಯ್ತು. ಅದು ಒಂದು ದೊಡ್ಡ ಕಾರ್ಯ. ಅದು ಹಾಗೆ ತಾವು ಕೃತಿಗಳನ್ನ ರಚನೆ ಮಾಡ್ತೀರಾ, ಜೊತೆಗೆ ಹಿಂದಿಯಿಂದ ಕನ್ನಡಕ್ಕೆ ಅನುವಾದ ಮಾಡ್ತೀರಾ. ತಾವು ರಚಿಸಿರೋ ಕೃತಿಗಳ ಬಗ್ಗೆ ಹಾಗೂ ತಾವು ಅನುವಾದಿಸಿರೋ ಕೃತಿಗಳ ಬಗ್ಗೆ ಮಾತನಾಡೋದಾದ್ರೆ, ನಾನೊಂದು ಹಿಂದಿಯಿಂದ ಮೊದಲು ಅದು ಪ್ರಾಕೃತದಲ್ಲಿದೆ, ಅದನ್ನ ಹಿಂದಿಗೆ ಮುನಿಶ್ರೀ ಆದಿತ್ಯ ಸಾಗರ್ರು ಝಾಣಾಝಯಣ ಅಂತ ಅದು ಅನುವಾದ ಮಾಡಿದ್ದಾರೆ. ಅದು ಕುಂದಾಚಾರ್ಯರ ಮೂಲ. ಅದು ಪ್ರಾಕೃತದಲ್ಲಿತ್ತು. ಅದನ್ನು ಹಿಂದಿಯಿಂದ ಕನ್ನಡಕ್ಕೆ ನಾನು ಅನುವಾದಿಸಿದ್ದೀನಿ. ಝಾಣಾಝಯಣ ಪಾಹುಡ ಅಂತ. ಅದರಲ್ಲಿ ಧ್ಯಾನಗಳ ಬಗ್ಗೆ ಬರುತ್ತೆ. ಆರ್ತ ಧ್ಯಾನ, ರೌದ್ರ ಧ್ಯಾನ, ಧರ್ಮ ಧ್ಯಾನ, ಶುಕ್ಲ ಧ್ಯಾನ ಅಂತ 4 ಧ್ಯಾನಗಳು. ಅದರ ಪ್ರಭೇದಗಳು, ಅದರಲ್ಲಿ ಎಷ್ಟು ಡಿವಿಷನ್ಸ್ ಇದೆ, ಇದ್ರ ಬಗ್ಗೆ ನಾನು ಬರೆದಿದ್ದೀನಿ. ಅಂದರೆ ನಾನು ಬರೆದಿಲ್ಲ, ಅನುವಾದಿಸಿದ್ದೀನಿ. ಈ ಒಂದು ಕೃತಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಹೊಳಲ್ಕೆರೆ ಪದ್ಮಾವತಮ್ಮ ಮದನ್ ಕೇಸರಿ ಅವ್ರದ್ದು ಅದು ದತ್ತಿ ಪ್ರಶಸ್ತಿ ಬಂದಿದೆ. ಅದು 2020ರಲ್ಲಿ ಬಂತದ್ದು, ಕೊರೋನಾ ಕಾಲ. ಅದರಿಂದ ಅವರು ಹೆಚ್ಚಿಗೆ ಜನ ನಾವು ಕರ್ಕೊಂಡು ಹೋಗಂಗಿರ್ಲಿಲ್ಲ ಪ್ರಶಸ್ತಿ ತಗೊಳ್ಳುವಾಗ. ಭಾಳ ದೂರ ಕೂರಿಸಿ ಪ್ರಶಸ್ತಿ ಕೊಟ್ಟರು. ಅದೊಂದು ಅನುಭವ. ಅದು ಮನು ಬಳಗಾರ ಅವರಿದ್ದಾಗ ಅದು ಬಂದಿದೆ. ಆಮೇಲೆ ತಾವು ರಚಿಸುವ ಕೃತಿಗಳ ಬಗ್ಗೆ ಮಾತನಾಡೋದು, ನಾನು ಅಂದ್ರೆ ಪುರಾಣ ಗ್ರಂಥಗಳೆಲ್ಲ ಬಹಳ ದೊಡ್ಡದಾಗಿರುತ್ತೆ. ಈಗಿನವ್ರಿಗೆ ಅಷ್ಟೊಂದು ಓದೋ ಪೇಷನ್ಸ್ ಇರಲ್ಲ. ಬಟ್ ಅದರಲ್ಲಿ ಏನಿದೆ ಅಂತಾದ್ರೂ ತಿಳ್ಕೊಳ್ಬೇಕಲ್ಲ ಯುವ ಜನತೆ, ಮಕ್ಕಳು ಅವರಿಗೆ. ಹಾಗೆ ಅದನ್ನ ಸಂಕ್ಷಿಪ್ತ ಮಾಡಿ ಬರೆದಿದ್ದೀನಿ. ಜಿನದತ್ತ ರಾಯಚರಿತೆ ಮತ್ತು ನೇಮಿನಾಥ ಪುರಾಣ ಅಂತ. ಅದು ನಮ್ಮ 22ನೇ ತೀರ್ಥಂಕರರು ನೇಮಿನಾಥರ ಚರಿತೆ. ಸ್ವಲ್ಪ ತಿಳ್ಕೊಳ್ಳಿ ಮಕ್ಕಳು. ಅದು ಜೈನೇಂದ್ರ ಸಿದ್ಧಾಂತ ಕೋಶ ಸಂಪುಟ. ಅದು ಇದು 4 ಸಂಪುಟದ ಫೋಟೋ ಇದೆ. ಅದು ತೆಗ್ದಾಗ 4 ಸಂಪುಟ. ಈಗ 7ನೇ ಸಂಪುಟ ಪದಕೋಶ ರೆಡಿ ಆಗ್ತಾ ಇದೆ. ನಾವು ರಚಿಸೋದಂದ್ರೆ ಅದೊಂದು ನೇಮಿನಾಥ ಪುರಾಣ ಅವೆರಡು, ಮತ್ತೆ ಮುನಿಶ್ರೀ ತರುಣ್ ಸಾಗರ್, ನಿಮಗೆ ಕೇಳಿರ್ಬೋದು ಹೆಸರು. ಅವ್ರದ್ದು ವಿದ್ಯಾರ್ಥಿ ಅಂತ, ವಿದ್ಯಾರ್ಥಿಗಳಿಗಾಗಿ ಹೇಗಿರ್ಬೇಕು ಏನಿರ್ಬೇಕು ಅಂತ ಅವರು ಹಿಂದಿಲಿ ಬರ್ದಿರೋದನ್ನ ನಾನು ಕನ್ನಡಕ್ಕೆ ಮಾಡಿದ್ದೀನಿ. ಅದು ಒಂದು. ಆಮೇಲೆ ಸಚ್ಚಾಯಿ ಜೀವನ್ ಕಿ ಅಂತ ಮುನಿಶ್ರೀ ಚಿನ್ಮಯ್ ಸಾಗರ್ ಅವರು ಇಲ್ಲಿ ಬನ್ನೇರ್ಘಟ್ಟ ಫಾರೆಸ್ಟ್ನಲ್ಲಿ ಚಾತುರ್ಮಾಸ ಮಾಡಿದ್ರು. ಆ ಸಮಯದಲ್ಲಿ ಮತ್ತೆ ಮೈಸೂರಲ್ಲಿ ಚಾಮುಂಡಿ ಅವ್ರು ಮಾಡೋದೇ ಕಾಡಿನಲ್ಲಿ ಚಾತುರ್ಮಾಸ. 4 ತಿಂಗಳು ಕಾಡಿನಲ್ಲಿ ಇರ್ತಾರೆ ಅವರು. ಏನು ಮೇಡಮ್ ಕಾಡಿನಲ್ಲಿ ಮಾಡೋ ಉದ್ದೇಶ ಏನು ಚಾತುರ್ಮಾಸ? ಅಂದರೆ ಅವ್ರದ್ದು ಒಂದು ತಪಸ್ಸು. ನಾವು ಅಂತಹ ಒಂದು ಕ್ರೂರ ಮೃಗಗಳಿರೋ ಜಾಗದಲ್ಲಿ ಕೂಡ ಅವರು 4 ತಿಂಗಳು ಅಲ್ಲೇ ವಾಸವಾಗಿರ್ತಾರೆ. ಮತ್ತು ಅಲ್ಲಿ ಸುತ್ತಮುತ್ತಲಿನ ಭಕ್ತರು, ವಿಲೇಜರ್ಸ್ ಎಲ್ಲ ಬರ್ತಾರೆ, ಅವ್ರ ಹತ್ರ ಧರ್ಮೋಪದೇಶ ಕೇಳ್ತಾರೆ. ಆ ಟೈಮ್ನಲ್ಲೇ ನಾವು ಮೆಡಿಕಲ್ ಕ್ಯಾಂಪ್ಸ್ ಕೂಡ ಅಲ್ಲಿ ಆರ್ಗನೈಸ್ ಮಾಡಿದ್ವಿ. ಬುಡಕಟ್ಟು ಜನಾಂಗಕ್ಕೆ ಬುಡಕಟ್ಟು ಹಳ್ಳಿಯವರು ಅವರೆಲ್ಲ ಬರ್ತಾ ಇದ್ರು. ಅವರು ಸಚ್ಚಾಯಿ ಜೀವನಕ್ಕಿಂತ ಜೀವನದ ಸತ್ಯ ಅಂತ ಚಿಕ್ಕ ಕವನಗಳದು ಹಿಂದಿಲ್ ಮಾಡಿದ್ದಾರೆ. ಅದನ್ನ ನಾನು ಮತ್ತೆ ನಮ್ಮ ಚಿಕ್ಕಮ್ಮ ಇವರು ಸರಸ್ವತಿ ಅವರು ಸೇರಿ ಟ್ರೂತ್ ಆಫ್ ಲೈಫ್, ಜೀವನದ ಸತ್ಯ ಅಂತ ಶೀರ್ಷಿಕೆ ಹಿಂದಿ ಮತ್ತೆ ಇಂಗ್ಲಿಷ್ ಎರಡಕ್ಕೂ ನಾವು ಅನುವಾದ ಮಾಡಿದ್ದೀವಿ. ಅದು ಬುಕ್ ಅಲ್ಲಿ ಚಿತ್ರ ಇರ್ಬೋದು. ಅದನ್ನು ಅನುವಾದ ಮಾಡಿದ್ದೀವಿ. ಆಮೇಲೆ ದಿಗಂಬರ ಮುನಿ ಮತ್ತು
ದಿಗಂಬರತ್ವ ಅಂತ ಒಂದು. ಅದನ್ನು ನಾನು ನಮ್ಮ ತಾಯಿಯವ್ರ ಜೊತೆ ನಾನು 9 ಚಾಪ್ಟರ್ ಮಾಡಿದ್ದೀನಿ ಅದರಲ್ಲಿ. ನಾನು ನಮ್ಮ ತಾಯಿಯವರು ಅದು ಮಾಡಿದ್ದೀವಿ. ಅಂದರೆ ದಿಗಂಬರ ಮುನಿ ಪರಂಪರೆ ಯಾವಾಗಿಂದ ಶುರು ಆಯಿತು, ಅವ್ರಿಗೆ ಆ ಕಾಲದಲ್ಲಿ ರಾಜರುಗಳು ಹೇಗೆ ಒಂದು ಸಪೋರ್ಟ್ ಮಾಡ್ತಿದ್ರು. ಯಾಕೆಂದರೆ ದಿಗಂಬರ ಮುನಿಗಳು ಸಂಚಾರ ಮಾಡೋದು ಭಾಳ ಕಷ್ಟ ಇದೆ. ಅವ್ರ ತಪಸ್ಸಿನ ಬಗ್ಗೆ ಅರಿವಿಲ್ದವರು ಬಹಳ ಅಸಭ್ಯವಾಗಿ ಒಂದೊಂದ್ಸಲ ವರ್ತಿಸ್ತಾರೆ, ಅವ್ರಿಗೆ ತೊಂದರೆ ಕೊಡ್ತಾರೆ. ಆ ಕಾಲದಿಂದ ಅದು ಹೇಗೆ ನಡೆದು ಬಂತು, ಅವ್ರ ಸಾಧನೆಗಳೇನು, ಅವ್ರ ತಪಸ್ಸೇನು ಅನ್ನೋದ್ರ ಬಗ್ಗೆ ಎಲ್ಲ ವಿವರವಾಗಿ ಆ ದಿಗಂಬರ ಮುನಿ ದಿಗಂಬರತ್ವ ಅನ್ನೋ ಕೃತಿ ಭಾಳ ಚೆನ್ನಾಗಿದೆ. ಅದು ಕೃತಿ ಅದು ಮಾಡಿದ್ದೀನಿ. ಇನ್ನು ಪ್ರೇಮ ವಿವಾಹ ಮತ್ತು ಪರಿತಾಪಗಳು ಅಂತ. ಪ್ರೇಮ ವಿವಾಹ ಮಾಡ್ಕೊಂಡು ಬಿಡ್ತಾರೆ, ಆಮೇಲೆ ಅವ್ರು ಏನೇನು ಅನುಭವಿಸ್ಬೇಕಾಗತ್ತೆ ಅದನ್ನೆಲ್ಲ ಮೆಟ್ಟಿ ನಿಂತು ಅವರು ಮುಂದೆ ನಡೆದ್ರೆ ಮಾತ್ರ ಅದು ಸಕ್ಸಸ್ಫುಲ್ ಆಗುತ್ತೆ. ಇಲ್ಲಾಂದರೆ ಪ್ರೇಮ ವಿವಾಹಗಳು ಕೂಡ ವಿಫಲ ಆಗ್ತಾ ಇರೋದು ನಾವು ನೋಡ್ತಿರ್ಬೋದು ಇವಾಗ. ಅದಕ್ಕೆ ಏನೇನು ಕಾರಣ ಅನ್ನೋದೆಲ್ಲ ಅದು ಒಂದು ಕೃತಿ. ತಮ್ಮದು ಪ್ರೇಮ ವಿವಾಹನ? ನಂದು ಅರೇಂಜ್ ಮ್ಯಾರೇಜ್, ಮದುವೆ ಆದ್ಮೇಲೆ ಪ್ರೇಮ. ಆದ್ರೂ ಸಮಾಜವನ್ನು ನೋಡಿ ತಾವು ಅದನ್ನ ಬರ್ದಿರ ಅಂತ ನಾನು ಅದು ನಾನು ಬರ್ದಿಲ್ಲ, ಅದು ಮುನಿಶ್ರೀ ಅವರೇ ಬರ್ದಿದ್ದಾರೆ, ಚಿನ್ಮಯ ಸಾಗರ್. ಅದನ್ನ ನಾನು ಅನುವಾದ ಮಾಡಿದ್ದೀನಿ. ಅದು ಇಲ್ಲೊಂದು ತೆರೆ ಮೇಲೆ ಒಂದು ಚಿತ್ರ ಬರ್ತಾ ಇದೆ, ಇದು ಯಾವ ಸಂದರ್ಭದ ಚಿತ್ರ ಅಂತ ಹೇಳ್ಬೋದು? ಇದು ನಂದು 2ನೇ ಮಗಳು ನವ್ಯತಾ. ಅವಳು BDS ಮುಗಿಸಿದಾಗ ಅದು ಗ್ರಾಜುಯೇಷನ್ ಸೆರೆಮನಿಯಲ್ಲಿ ತಗೊಂಡಿರೋದು ಫೋಟೋ. ಅವರು ಡಾಕ್ಟರ್ ಅವಳು BDS. ಈಗ ಅಮೆರಿಕಾದಲ್ಲಿ ಅವಳು ನ್ಯೂಯಾರ್ಕ್ ಯೂನಿವರ್ಸಿಟಿಲಿ DDS ಮಾಡ್ತಾ ಇದ್ದಾಳೆ. ಈ ಚಿತ್ರ ನೋಡ್ತಾ ಇದ್ದೀನಿ. ಇನ್ನೊಂದು ಬಂತಲ್ಲ ಬ್ಲ್ಯಾಕ್, ಅದು ನನ್ನ ಮೊದಲನೇ ಮಗಳು ನಿತ್ಯತಾ ಅಂತ. ಅವಳು ಯೂನಿವರ್ಸಿಟಿ ಆಫ್ ಅರ್ವೈನ್ ಕ್ಯಾಲಿಫೋರ್ನಿಯಾ, ಇದು ಅಲ್ಲಿ ಅವಳು ಇದು MS ಮಾಡಿದಾಗ ತೆಗ್ದಿರೋಂಥ ಚಿತ್ರ. ಇದು ನಿಮ್ಮ ಕುಟುಂಬದ ಫೋಟೋ? ಅದವ್ರು ಚಿಕ್ಕವರಿರುವಾಗ ಮಕ್ಕಳು, ನಿತ್ಯತಾ ಮತ್ತೆ ನವ್ಯತಾ ಅಂತ. ಇದು ನನ್ನ ತಮ್ಮ ಶ್ರುತರವಿ, ಅವನಿಗಿಲ್ಲ, ಅವ್ನು ಚಿಕ್ಕವನಾಗಿರುವಾಗ ತೆಗ್ದಿರೋದು. ಅವನಿಗೂ ಕೂಡ ಸಾಹಿತ್ಯದಲ್ಲಿ ಬಹಳ ಆಸಕ್ತಿ ಇತ್ತು. ಇನ್ನೂ ಇದ್ದಿದ್ರೆ ಅವನು ಬಹಳ ಸಾಧನೆ ಮಾಡ್ತಾ ಇದ್ದ. ಹಾಗೇನೆ ಅಕ್ಕ ಸಮ್ಮೇಳನದಲ್ಲಿ ಅವನದೊಂದು ಡ್ರಾಮಾ ನಿರ್ದೇಶನ ಮಾಡಿದ್ದ, ಅದು ಅಟ್ಲಾಂಟಾದಲ್ಲಿ ಆದಾಗ. ಅದು ಬಹಳ ಸಕ್ಸಸ್ಫುಲ್ ಆಗಿತ್ತು. ಹಾಗೆ ತಮ್ಮ ಮಾವನವ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಪೊಲೀಸ್ ಆಫೀಸರ್, ನಮ್ಮ ಮಾವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು. ಆಗಿನ ಚಿತ್ರ ಇದೆ, PC ಯುವರಾಜಯ್ಯ ಅಂತ. ಅವ್ರಿಗೆ ಬಹಳ ಅಭಿಮಾನ, ನಮ್ಮ ಸೊಸೆ ಡಾಕ್ಟ್ರು ಅಂತ. ಸೊ ಅವರು ಬೇಗನೆ ತೀರ್ಕೊಂಡ್ಬಿಟ್ರು 94 ಆ ಥರ. ಸೊ ಅವ್ರದ್ದೊಂದು ಚಿತ್ರ ಬಹಳ ಗಟ್ಟಿ. ಅವರು ಕೋಪನೂ ಜಾಸ್ತಿ, ಹಾಗೆ ಸರ್ವಿಸ್ ಮಾಡ್ತಾರೆ ಪೊಲೀಸ್ ಇಲಾಖೆ. ಪೊಲೀಸ್ ಇಲಾಖೆ, ಬಟ್ ಒಳ್ಳೆ ಮನಸ್ಸು, ನೋಡಕ್ ಗಡಿಸು ಅಂದ್ರೂ ಬಹಳ ಒಳ್ಳೆ ಮನಸ್ಸಿತ್ತು ಅವ್ರಿಗೆ. ಹಾಗೆ ಮುಂದೆ ಹೋಗ್ತಾ ತಾವು ಕರ್ನಾಟಕ ಜೈನ್ ಅಸೋಸಿಯೇಷನ್ ಎಲೆಕ್ಷನ್ಗೆ ಸ್ಪರ್ಧಿಸ್ತೀರಾ, ಅತಿ ಹೆಚ್ಚು ಮತಗಳಿಂದ ಗೆಲ್ತೀರಾ. ಫಸ್ಟ್ ನನ್ನ ಮೊದಲನೇ ಕ್ವಶನ್, ಯಾಕೆ ಆ ಚುನಾವಣಾ ರಂಗದಲ್ಲಿ ಸ್ಪರ್ಧಿಸಬೇಕು ಅಂತ ತಮಗೆ ಬಂತು ಆಸಕ್ತಿ? ಯಾಕೆ? ಅದು ಎಲ್ಲ ಬಹಳ ಸ್ವಾರಸ್ಯ. ಚಿಕ್ಕ ವಯಸ್ಸಿಂದ ಅದೇ 3 ವರ್ಷದ ಬುದ್ಧಿ 100 ವರ್ಷದವರೆಗೆ ಅಂತಾರಲ್ಲ, ಹಾಗೆ ಈಗ ಚಿಕ್ಕ ವಯಸ್ಸಲ್ಲಿ ನಾವು ಏನು ಗ್ರಾಸ್ ಮಾಡಿರ್ತೀವಿ ಅದು ಕಡೆವರೆಗೂ ಉಳಿಯತ್ತೆ. ಇದ್ರ ಬಗ್ಗೆ ಮಾತನಾಡೋಣ ಯಾಕೆ ಅಂತ. ಅದಕ್ಕಿಂತ ಮುಂಚೆ ಈಗ ಒಂದು ಸಣ್ಣ ವಿರಾಮವನ್ನು ಪಡೆಯುವಂತ ಸಮಯ ಬಂದಿದೆ. ವಿರಾಮವನ್ನು ಪಡ್ಕೊಂಡು ಮತ್ತೆ ಬರೋಣ. ವೀಕ್ಷಕರೇ, ಇದೀಗ ಒಂದು ಸಣ್ಣ ವಿರಾಮ. ನೋಡುಗರ ಕಣ್ಮನ ಸೆಳೆಯುವ ಪಶ್ಚಿಮ ಘಟ್ಟಗಳು, ಜಲಧಾರೆಗಳು, ಪ್ರಕೃತಿಯ ವಿಸ್ಮಯಗಳು, ಆಯಾ ನಾಡಿನ ಸಂಸ್ಕೃತಿಗಳು. ಸುಂದರ ಸೋಜಿಗದ ಪ್ರವಾಸಿ ತಾಣಗಳು, ತಾಣಯಾನ ಪ್ರತಿ ಶನಿವಾರ ರಾತ್ರಿ 9:30 ಮರುಪ್ರಸಾರ ಪ್ರತಿ ಗುರುವಾರ ರಾತ್ರಿ 8:30. ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಬನ್ನಿ ಮಾತುಕತೆಯನ್ನು ಮುಂದುವರಿಸೋಣ. ನಾನು ಪ್ರಶ್ನೆ ಕೇಳ್ತಾ ಇದ್ದೆ ತಮಗೆ, ಯಾಕೆ ಈ ಕರ್ನಾಟಕ ಜೈನ್ ಅಸೋಸಿಯೇಷನಲ್ಲಿ ಸ್ಪರ್ಧಿಸಬೇಕು ಅಂತ ತಮಗನ್ನಿಸ್ತು? ಇದರ ಹಿಂದಿನ ಉದ್ದೇಶ ಏನು ಅಂತ ಹೇಳಿ. ಅದು ಉದ್ದೇಶ ಹೇಳೋದಕ್ಕೆ ಮುಂಚೆ ನಂಗೆ ಚುನಾವಣೆಯಲ್ಲಿ ಸ್ಪರ್ಧಿಸೋ ಒಂದು ಅನುಭವ ಹೇಗೆ ಬಂತು ಅಂತ ನಾನು ಹೇಳ್ತೀನಿ. ನಾನು ಹೇಳಿದೆ, ನಾನು ಬಾಸಲ್ ಮಿಷನ್ ಗರ್ಲ್ಸ್ ಹೈಸ್ಕೂಲ್ನಲ್ಲಿರುವಾಗ
7ನೇ ತರಗತಿಲಿದ್ದೆ. ಅಲ್ಲಿ ನಮ್ಮ ಶಾಲೆ ನಿಯಮ ಏನು ಅಂದರೆ ಪ್ರತಿ ವರ್ಷ ಒಂದು ಪ್ರೈಮ್ ಮಿನಿಸ್ಟ್ರು ಡೆಪ್ಯೂಟಿ ಪ್ರೈಮ್ ಮಿನಿಸ್ಟ್ರನ್ನ ಆರಿಸ್ತಾಯಿದ್ರು. ಸಾಮಾನ್ಯವಾಗಿ 9, 10, 8ನೇ ತರಗತಿ ಹುಡುಗಿರು ಅದಕ್ಕೆ ಸ್ಪರ್ಧಿಸ್ತಾಯಿದ್ರು. ನಾನು 7ನೇ ತರಗತಿಲಿದ್ದೆ. ಅವಾಗ ನನಗೆ 2 ಹೆಸರು, ಅದು ಏನು ಅಂತಂದರೆ ಬ್ರಾಹ್ಮಿಲಾ ಅಂತಲೂ ಇತ್ತು, ನನ್ನ ಹುಟ್ಟ ಹೆಸರು ಬ್ರಾಹ್ಮಿಲಾ ಅಂತಲೂ ಇಟ್ಟಿದ್ರು, ಮತ್ತು ನೀರಜ ಅಂತಲೂ 2 ಹೆಸರಿತ್ತು. ಬಟ್ ಶಾಲಾ ಕಾಲೇಜುಗಳಲ್ಲಿ ಬ್ರಾಹ್ಮಿಲಾ ಧರ್ಣೇಂದ್ರ, ನಮ್ಮ ತಂದೆ ಹೆಸರು ಧರ್ಣೇಂದ್ರ ಆಗಿರೋದ್ರಿಂದ ಆ ಹೆಸರಿತ್ತು. ನಂತರ ನೀರಜ, ನಮ್ಮ ಬಂಧು ಬಾಂಧವರಿಗೆಲ್ಲ ನಾನು ನೀರಜ ಅಂತಲೇ ಪರಿಚಿತಳು. ನಂತರ ಮದುವೆ ನಮ್ಮ ಮನೆಯವರು, ಈ ಕಡೆ ಅತ್ತೆ ಮನೆಯವರು ಎಲ್ಲರೂ ನೀರಜ ಅಂತಲೇ ಕರೀತಾ ಇದ್ರು. ಸೊ ಇದು ಕನ್ಫ್ಯೂಷನ್ ಆಗಬಾರ್ದು ಅಂತ ಮತ್ತೆ ನಾನು ಕರ್ನಾಟಕ ಮೆಡಿಕಲ್ ಕೌನ್ಸಿಲಲ್ಲೂ ಬ್ರಾಹ್ಮಿಲಾ ಧರ್ಣೇಂದ್ರ ಅಂತಲೇ ಇದೆ. ಆ ನಂತರ ನಾನು ಅಫಿಷಿಯಲ್ ಆಗಿ ನನ್ನ ಕ್ಲಿನಿಕ್ ಶುರು ಮಾಡಿದಾಗ ನೀರಜ ನಾಗೇಂದ್ರ ಕುಮಾರ್ ಅಂತ ಚೇಂಜ್ ರೆಕಾರ್ಡ್ಸಲ್ಲೂ ಎಲ್ಲ ಚೇಂಜ್ ಮಾಡಿಕೊಂಡೆ. ಅದು ಏನಂದರೆ ನಾನೇ ಮನೇಲಿ ನಮ್ಮ ತಾಯಿ ಕಡೆ ಮೊದಲನೇ ಮೊಮ್ಮಗಳು. ಸೊ ಒಂದು ಹೆಸರಿಡೋದಕ್ಕೆ ಒಂದು ಪೈಪೋಟಿ. ನಮ್ಮ ಚಿಕ್ಕಮ್ಮಂದಿರು ಒಂದು ಹೆಸರು ಅವ್ರಿಗೆ ನೀರಜ ಅಂತ, ನಮ್ಮ ವಸಂತಕುಮಾರಿ ಅಂತ ಚಿಕ್ಕಮ್ಮ ಇದ್ರಲ್ಲ ಅವರಿಗೆ ನೀರಜ ಅನ್ನೋದು. ನಮ್ಮ ತಂದೆಗೆ ಬ್ರಾಹ್ಮಿ ಅಂದರೆ ಆದಿನಾಥರ ಮೊದಲನೇ ಮಗಳು. ಅವಳ ಲಿಪಿಯನ್ನ ಅವಳಿಗೆ ಕಳಿಸಿದ್ದು, ಬ್ರಾಹ್ಮಿ ಲಿಪಿ ಅಂತ ತಾವು ಕೇಳಿರ್ಬೋದು. ಸೊ ಅದರ ಒಂದು ದ್ಯೋತಕವಾಗಿ ಬ್ರಾಹ್ಮಿಲಾ ಅಂತ ಅವರು ಹೆಸರಿಡಬೇಕು ಅಂತ ಕಡೆಗೆ ಸ್ಕೂಲಲ್ಲಿ ಸೇರಿಸುವಾಗ ಬ್ರಾಹ್ಮಿಲಾ ಅಂತಾನೆ ಇಟ್ರು. ಬಟ್ ನಮ್ದು ಎಲ್ಲ ಸರ್ಕಲ್ನಲ್ಲಿ ಬಂಧು ಬಾಂಧವರು ಮನೆ ಎಲ್ಲರೂ ನೀರಜ ಅಂತಾನೆ ನಂದು ಹೆಸರು. ಆ ಮದುವೆ ಇನ್ವಿಟೇಷನಲ್ಲೂ ಬ್ರಾಹ್ಮಿಲಾ ನೀರಜ 2 ಹಾಕ್ಸಿದ್ರು, ಕನ್ಫ್ಯೂಸ್ ಆಗಬಾರ್ದು ಅಂತ. ಸೊ ಹಾಗೇನದು ಹೊಸ ಹೆಸರಲ್ಲ, ಬಟ್ ಅಫಿಷಿಯಲಿ ಅದಿತ್ತು. ನಂತರ ನೀರಜ ಅಂತ ಆಯಿತು. ಸೊ ನಾನು ಈ 7th ಸ್ಟ್ಯಾಂಡರ್ಡಲ್ಲಿ ಇರುವಾಗ ಅವರು ನನ್ನ ಫ್ರೆಂಡ್ಸ್ಗೆ ಬ್ರಹ್ಮಿ ಅಂತ ಕರೆಯೋರವರು. ಬ್ರಾಹ್ಮಿಲಾ ಇತ್ತಲ್ಲ, ಬ್ರಾಹ್ಮಿ ಆಗೋಗಿದೆ ಶಾರ್ಟ್ ಫಾರ್ಮ್. ಬ್ರಾಹ್ಮಿ ನೀನ್ ಯಾಕಲೇ ನಿಂತ್ಕೋಬಾರ್ದು ಇಲೆಕ್ಷನ್ಗೆ ಅಂದ್ರು. ಯಾರೂ ಇಲ್ಲಿವರೆಗೂ 7ನೇ ತರಗತಿಲಿ ನಿಂತಿಲ್ಲ ನಮ್ಮ ಸ್ಕೂಲ್ನಲ್ಲಿ. ಅಲ್ಲಿವರೆಗೂ ನಂದೇ ರೆಕಾರ್ಡು. ಫಸ್ಟ್ ಹುಡುಗಿ 7ನೇ ತರಗತಿಲಿ ನಿಂತಿದ್ದು. ಆಮೇಲೆ ಸರಿ ಎಲ್ಲರೂ ಫೋರ್ಸ್ ಮಾಡಿದ್ರಂತ ನಾನು ಹೋಗಿ ನಾಮಿನೇಷನ್ ಕೊಟ್ಟೆ. ನಮ್ಮ ತಂದೆಯವ್ರದ್ದು ಪ್ರೋತ್ಸಾಹಿಸಿದ್ರು. ಅವ್ರು ಪ್ಯಾಂಫ್ಲೆಟ್ಸ್ ಕೂಡ ಮಾಡಿಕೊಟ್ರು. ಅಲ್ಲಿವರೆಗೂ ಯಾರು ನೀವು ಸುಮ್ಮನೆ ಈ ಮಧ್ಯಂತರ ಊಟಕ್ಕೆ ವಿರಾಮ ಬಿಟ್ಟಾಗ ಕ್ಯಾನ್ವಾಸ್ ಮಾಡೋದು ಆ ಥರ ಮಾಡ್ತಿದ್ವಿ ನಾವು. ಕ್ಯಾನ್ವಾಸ್ ಎಲ್ಲ ಮತ್ತೆ ಎದುರಿಸಿದ್ರು ಕೆಲವರು. ಅವಾಗೆಲ್ಲ ಒಂದು 2-3 ವರ್ಷ ಡಿಫ್ರೆನ್ಸ್ ಇದ್ರು. ಅವ್ರು ತುಂಬ ದೊಡ್ಡವರು ಅಂತ ನಮಗೆ. 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಎಲ್ಲ ನಿಲ್ಲಕತ್ತಾರ, ನೀ ಏನು ನಿಲ್ತಿ, ಏನು ಗೆಲ್ಲಕ್ಕಾಗ್ತೈತೇನು ಅಂತೆಲ್ಲ ಹೆದರಿಸಿದವರು ಇದ್ದಾರೆ. ಆದರೂ ಧೈರ್ಯ ಮಾಡಿ ಕೊಟ್ಬಿಟ್ಟೆ. ಚೆನ್ನಾಗಿತ್ತು ಅದು. ಆವತ್ತು ಇಲೆಕ್ಷನ್ ಕೌಂಟಿಂಗ್ ದಿನ ಒಂಥರ ಡವ ನಮಗೆ, ಒಂಥರ ಆದರೂ ಒಂಥರ ಎಕ್ಸೈಟ್ಮೆಂಟು. ಜೀವನದಲ್ಲಿ ಎಕ್ಸೈಟ್ಮೆಂಟ್ ಇಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ. ಆದರೆ ಎಲ್ಲ ಮತ ಎಣಿಕೆ ಆದಮೇಲೆ ನಂದೇ ಫಸ್ಟ್ ಹೈಯೆಸ್ಟ್. ಸೊ ನಾನು ಪ್ರೈಮ್ ಮಿನಿಸ್ಟರ್ ಅದೇ. 10th ಸ್ಟ್ಯಾಂಡರ್ಡ್ ಹುಡುಗಿ ಒಬ್ಳು, ಬಹುಶಃ ಅವ್ರ ಹೆಸರು ಪ್ರೇಮಾ ಕೊಪ್ಪರ್ ಅಂತ ಇರ್ಬೋದು. ಅವಳು ಡೆಪ್ಯೂಟಿ ಪ್ರೈಮ್ ಮಿನಿಸ್ಟ್ರು. ನಮ್ಮ ಸ್ಕೂಲಲ್ಲಿ ಒಂದು ಚಿಕ್ಕ ಪಾರ್ಲಿಮೆಂಟ್ ಇರ್ತಿತ್ತು. ಒಂದು ಟೀಚರ್ ಸ್ಪೀಕರ್ ಆಗಿರ್ತಿದ್ರು. ಅವಾಗ ಪೈ ಸರ್ ಅಂತ ಸ್ಪೀಕರು. ನಮ್ಗೆ ರಾಜಕಾರಣದ ಎಷ್ಟೊಂದು ವಿಷಯ ಹೇಳ್ಕೊಟ್ರು. ಹಾಗೆ ನಾವು ಅಂತರ ಶಾಲಾ ಚರ್ಚೆಗಳು ಅಥವಾ ಏನಾದರೂ ಸಭೆ ಇದ್ದರೆ ನಾವು ನಮ್ಮ ಶಾಲೆನ ಪ್ರತಿನಿಧಿಸಬೇಕಾಗಿತ್ತು. ಪಾರ್ಲಿಮೆಂಟ್ ಏನು ತಿಂಗಳಿಗೊಂದ್ಸರಿ ಸೇರ್ತಾ ಇದ್ರ, ವಾರಕ್ಕೊಂದ್ಸರಿ ಇಲ್ಲ, ಏನಾದ್ರು ಎಮರ್ಜೆನ್ಸಿ ಮೀಟಿಂಗ್ಸ್ ಇರ್ತಿತ್ತು. ಏನಾದ್ರು ಬೇರೆ ಕಾರ್ಯಕ್ರಮ ಆಯೋಜಿಸ್ಬೇಕು, ಯಾರಾದ್ರು VIPs ಬರ್ತಾರೆ ಅಂದ್ರೆ ಅದಕ್ಕೆಲ್ಲ ಎಮರ್ಜೆನ್ಸಿ. ಇಲ್ಲಾಂದ್ರೆ ಒಂದು 15 days ಮಂತ್ಲಿ. ಮತ್ತು ಪ್ರತಿ ಒಂದು ಸೆಕ್ಷನ್ಸ್ ಇಂದ ಒಂದೊಂದು ರೆಪ್ರೆಸೆಂಟೇಟಿವ್ ತಗೊಳ್ತಿದ್ವಿ. ಆ ಮಕ್ಕಳೇ ಆರಿಸಿ ಕಳಿಸ್ತಿದ್ರು ಅವ್ರನ್ನ. ಅದೆಲ್ಲ ನಮಗೆ ರಾಜಕಾರಣದ ಬಗ್ಗೆ ಭಾಳ ಚೆನ್ನಾಗಿ ತಿಳ್ಕೊಂಡು ಅವರು ನಮ್ಮ ಪೈ ಸರ್ ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಹಾಗಾಗಿ ಆಸಕ್ತಿ ಮೂಡ್ತು. ಆಮೇಲೆ ಆಗಲೇ ಹೇಳಿದ್ನಲ್ಲ, ನಾವು ಕಾಲೇಜಲ್ಲಿ ಹೋದ್ಮೇಲೂ KMCನಲ್ಲಿ ಲೇಡೀಸ್ ಕ್ಲಿನಿಕಲ್ ಸೈಡ್ ರೆಪ್ರೆಸೆಂಟೇಟಿವ್ ಆಗಿದ್ದೆ. ಆವಾಗನೂ ಕೂಡ ನಾವು ಒಳ್ಳೆ ಕಾರ್ಯಕ್ರಮ, ಪ್ರತಿಮಾ ಬೇಡಿ ಅಂತ ನೀವು ಕೇಳಿರ್ಬೋದಲ್ಲ, ಒಡಿಸಿ ಡ್ಯಾನ್ಸರ್, ಅವ್ರದ್ದೊಂದು ಬೆನಿಫಿಟ್ ಶೋ ನಮ್ಮದು ಆಡಿಟೋರಿಯಮಲ್ಲಿ ಆರ್ಗನೈಸ್ ಮಾಡಿದ್ವಿ. ಅಮೋಲ್ ಪಾಲೇಕರ್ದು ಡ್ರಾಮಾ, ಒಂದು ಮರಾಠಿ ಡ್ರಾಮಾನೇ, ಅದು ಒಂದು ಆರ್ಗನೈಸ್ ಮಾಡಿದ್ವಿ. ಹೀಗೆ ಎಷ್ಟೊಂದು ಸ್ಪೋರ್ಟ್ಸಲ್ಲಿ. ಮತ್ತು ನಾನು ಕಾಲೇಜ್ ಆರ್ಕೆಸ್ಟ್ರಾನಲ್ಲೂ ಇದ್ದೆ ಅವಾಗ, ಸಿಂಗರ್. ಅವ್ರು ಸಿಲೆಕ್ಟ್ ಮಾಡ್ತಿದ್ರು, ವಿದ್ಯಾರ್ಥಿಗಳೇ ಹಾಡೋದು, ಬಟ್ ಆರ್ಕೆಸ್ಟ್ರಾ ಹೊರಗಿಂದ ಕರೆಸಿ ನಾವು ಒಂದು 15-20 ದಿನ ಅವ್ರ ಜೊತೆ ಪ್ರಾಕ್ಟೀಸ್ ಮಾಡಬೇಕಾಗಿತ್ತು. ಅವ್ರೊಂದು ಸಾಂಗ್ ಪ್ರತಿಭೆಗಳನ್ನ ಹೊರತರ ಪ್ರಯತ್ನ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿನಿಯರೇ. ಹಾಗಾಗಿ ನೀವು ಕಾಲೇಜಿನಲ್ಲಿ ಆಕ್ಟಿವ್ ಆಗಿದ್ರಿ, ಚುನಾವಣೆಗಳಲ್ಲಿ ಭಾಗವಹಿಸಿದ್ರಿ. ಅದು ನಿಮ್ ಜೈನ್ ಅಸೋಸಿಯೇಷನ್ ಭಾಗವಹಿಸಲಿಕ್ಕೆ ಅವಕಾಶ? ಜೈನ್ ಅಸೋಸಿಯೇಷನ್ ಅಲ್ಲಿ ಏನು ಅಂದ್ರೆ, ನಾನು ಹೇಗಿದ್ರು ಸಾಮಾಜಿಕ ಕಾರ್ಯಕ್ರಮ ನಂದು ಒಂದು ಚಿಕ್ಕ ಮಟ್ಟಿಗೆ ನಾನು ಮಾಡ್ತಾನೆ ಇರ್ತೀನಿ. ಮತ್ತು ನನ್ನ ವೃತ್ತಿ ಕೂಡ ಹಾಗೇನೇ ಇದೆ. ಆದರೆ ಒಂದು ದೊಡ್ಡ ಸಂಸ್ಥೆ ಸೇರಿಕೊಂಡ್ರೆ ಅಲ್ಲಿ ವ್ಯಾಪ್ತಿ ಜಾಸ್ತಿ ಆಗುತ್ತೆ, ಹೆಚ್ಚು ಜನರಿಗೆ ನಾವು ಸಹಾಯ ಮಾಡ್ಬೋದು. ಮತ್ತು ನಾವು ಯುವ ಜನತೆಗೆ
ಯುವ ಜನತೆಗೆ ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಒಳ್ಳೆ ಮಾರ್ಗದಲ್ಲಿ ನಡೆಸಿ ಅವರು ಮುಂದೆ ಬರೋ ಹಾಗೆ ಮಾಡ್ಬೋದು. ಮತ್ತು ನಂದಿನ್ನೊಂದು ಉದ್ದೇಶ ಏನು ಅಂದರೆ, ಕೆಲವರು ಸಂಸ್ಥೆನ ಹಿಡ್ಕೊಂಡ್ಬಿಟ್ರೆ ಬಿಡೋದೇ ಇಲ್ಲ, ತಮ್ಮ ಅವರೇ ಅದೇನೇನೋ ಸ್ಕೀಮಿಂಗ್ ಮಾಡಿ ವೋಟ್ ಬ್ಯಾಂಕ್ ಮಾಡಿಕೊಂಡು ಅವ್ರಿಗೆ ಮೇನ್ ತಮ್ಮ ಸ್ಥಾನ ಉಳಿಸ್ಕೊಳ್ಳೋದೇ ಮುಖ್ಯ ಆಗ್ಬಿಡುತ್ತೆ. ಆ ಥರ ಎಲ್ಲ ಮಾಡ್ತಾರೆ. ಬಟ್ ನಾವು ಒಂದು ಮಾತು ಜ್ಞಾಪಕ ಇಟ್ಕೋಬೇಕು, ಸಂಸ್ಥೆಗಾಗಿ ನಾವೇ ಹೊರತು ನಮಗಾಗಿ ಸಂಸ್ಥೆ ಅಲ್ಲ. ಯಾವುದೇ ಸಂಸ್ಥೆನ ನಮ್ಮ ಒಂದು ಸ್ವಾರ್ಥಕ್ಕಾಗಿ ನಾವು ಉಪಯೋಗಿಸ್ಕೊಳ್ಬಾರ್ದು. ನಮ್ಗೆ ಎಲ್ಲಿವರೆಗೂ ಕೆಲಸ ಮಾಡೋಕ್ಕಾಗತ್ತೆ ಒಳ್ಳೆ ಕೆಲಸ ಮಾಡಿಬಿಟ್ಟು ನಾವು ಅಲ್ಲಿಂದ ನಿರ್ಗಮಿಸ್ಬೇಕು. ನಮ್ಮ ಒಳ್ಳೆ ಕೆಲಸಕ್ಕಾಗಿ ಜನ ನಮ್ಮನ್ನು ಗುರುತಿಸ್ಬೇಕು, ಜ್ಞಾಪಕ ಇಟ್ಕೋಬೇಕೆ ಹೊರತಾಗಿ ಇವ್ರು ಪ್ರೆಸಿಡೆಂಟ್ ಆಗಿದ್ರು, ಇವ್ರು ಸೆಕ್ರೆಟರಿ ಆಗಿದ್ರು ಆ ಥರ ಇಟ್ಕೊಳ್ಬಾರ್ದು ಅನ್ನೋದು ನನ್ನ ಉದ್ದೇಶ. ಗುರುತು ಬಿಟ್ಟು ಇವ್ರು ಇಂಥ ಕೆಲಸ ಮಾಡೋದ್ರಪ್ಪ ಅಷ್ಟೇ ಸಾಕು. ಅದು ನಮಗೆ ಒಂದು ಸಂತೋಷ, ಸಂತೃಪ್ತಿ. ಸುಮ್ಮನೆ ನಾನು ಪ್ರೆಸಿಡೆಂಟ್ ಆದೆ ಅಂತಂದ್ರೆ ಏನು ಪ್ರಯೋಜನ ಇಲ್ಲ. ಸೊ ಈ ಉದ್ದೇಶದಿಂದ ನಾನು ಮತ್ತೆ ಸಮಾಜವನ್ನು ಒಗ್ಗೂಡಿಸ್ಬೇಕು. ಸಮಾಜದಲ್ಲಿ ನಾನಾ ಅಂತಃ ಕಲಾ ಇರುತ್ತೆ. ಸೊ ಎಲ್ಲರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು, ಭೇದ ಭಾವ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾನು ಅದಕ್ಕೆ ಸ್ಪರ್ಧೆ. ಹಾಗೆ ಮುಂದೆ ಹೋಗ್ತಾ ದಶಲಕ್ಷಣ ಪರ್ವ ಅಂದ್ರೆ ಏನು ಮ್ಯಾಮ್? ದಶಲಕ್ಷಣ ಪರ್ವ ಅಂದರೆ ಇದು ನಮ್ಮ ಭಾವನೆಗಳನ್ನು ಶುದ್ಧೀಕರಣಗೊಳಿಸಿಕೊಳ್ಳುವ ಪರ್ವ. ಇದು ಒಂದು ಕ್ಲೆನ್ಸಿಂಗ್ ಅಂತ ಹೇಳ್ಬೋದು. ನಾವು ದಿನನಿತ್ಯದ ಸಂಸಾರದಲ್ಲಿ ಎಷ್ಟೊಂದು ಕೆಟ್ಟ ವಿಚಾರಗಳು, ಕೆಟ್ಟ ಭಾವನೆಗಳು, ಕ್ರೋಧ, ಮಾನ, ಮಾಯ, ಲೋಭ, ಇವು ನಾಲ್ಕನ್ನ ನಾವು ಕಷಾಯಗಳು ಅಂತ ಹೇಳ್ತೀವಿ. ಇದರಿಂದ ನಾವು ತುಂಬಿಕೊಂಡಿರ್ತೀವಿ. ಸೊ ಈ ದಶಲಕ್ಷಣ ಪರ್ವ ನಾವು ಗಣೇಶ ಚೌತಿ ಆಗಿದ್ದು ಮಾರನೇ ದಿನ, ಭಾದ್ರಪದ ಶುದ್ಧ ಚೌತಿ, ಗಣೇಶ ಚೌತಿ ಭಾದ್ರಪದ ಶುದ್ಧ ಪಂಚಮಿಯಿಂದ ಚತುರ್ದಶಿವರೆಗೆ ಈ ದಶಲಕ್ಷಣ ಪರ್ವ. ಅಂದರೆ ಉತ್ತಮ ಕ್ಷಮ ಮಾರ್ಧವಾರ್ಜವ ಶೌಚ ಸತ್ಯ ಸಂಯಮ ತಪಸ್ ತ್ಯಾಗಾಕಿಂಚನ್ಯ ಬ್ರಹ್ಮಚರ್ಯಾಣಿ ಧರ್ಮ ಅಂತ 10 ಧರ್ಮದ ಲಕ್ಷಣಗಳು. ಇದನ್ನ ಒಂದೊಂದು ಇದು ಒಂದೊಂದು ಧರ್ಮದ ಲಕ್ಷಣನು ಒಂದೊಂದು ದಿನ ನಾವು ಆಚರಿಸ್ತಾ ಬರ್ತೀವಿ. ಈ ದಶಲಕ್ಷಣ ಪರ್ವದ ಮೂಲಕ ಇಡೀ ರಾಜ್ಯಾದ್ಯಂತ ತಾವು ಪ್ರವಾಸ ಮಾಡಿ ಉಪನ್ಯಾಸ ನೀಡ್ತೀರಾ, ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತೀರಾ, ಅದ್ರ ಬಗ್ಗೆ ವಿವರಿಸೋದಾದ್ರೆ? ಈ ದಶಲಕ್ಷಣ ಪರ್ವದ ಸಂದರ್ಭದಲ್ಲಿ ನನ್ನನ್ನು ರಾಜ್ಯಾದ್ಯಂತ ನನ್ನನ್ನು ಆಹ್ವಾನಿಸಿದ್ದಾರೆ. 10 ದಿನ ಬಿಡುವೆ ಇರೋದಿಲ್ಲ. ಈ ಬೆಂಗಳೂರಲ್ಲಿ ಅನೇಕ ಸಂಸ್ಥೆಗಳಲ್ಲಿ, ಮತ್ತು ತುಮಕೂರು, ಧಾರವಾಡ, ಹುಬ್ಬಳ್ಳಿ, ಧಾರವಾಡ ವಿದ್ಯಾರ್ಥಿ ನಿಲಯ ಇದೆ, ಅಲ್ಲಿ ಪ್ರತಿ ವರ್ಷ ಕರೆಸ್ತಾರೆ ನನ್ನ. ಮತ್ತು ಬೆಳಗಾಮಲ್ಲಿ ಹೋಗಿದ್ದೀನಿ, ಶೇಡ್ಬಾಳ, ಇದು ಕೊಟಬಾಗಿ, ಗರಗ್, ಹಾಗೆಯೇ ವಯನಾಡು ಕೇರಳದಲ್ಲೂ ಒಮ್ಮೆ ಕರೆದಿದ್ದಾರೆ. ಮತ್ತು ಶಿಖರ್ಜಿ ನಮ್ಮದಿದೆ, ಇಲ್ಲಿಯವರೇ ಕೆಲವರು ಹೋಗಿ ಕಾರ್ಯಕ್ರಮ ಆಯೋಜಿಸಿದ್ರು. ಶಿಖರ್ಜಿನಲ್ಲಿ ಕೂಡ ನಾನು ಉಪನ್ಯಾಸ ಈ ದಶಲಕ್ಷಣ ಪರ್ವದ ಬಗ್ಗೆ ಸಾರ್ವಜನಿಕರಿಗೆ ತಾವು ಮಾಹಿತಿ ಕೊಡ್ತೀವಿ. ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಹೇಳ್ತೀವಿ, ಈ ಭಾವನೆಗಳ ಬಗ್ಗೆ ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂತಂದ್ರೆ, ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಈ ಕ್ರೋಧದಿಂದಾಗ್ಲಿ, ಅಹಂಕಾರದಿಂದಾಗ್ಲಿ, ಮಾಯಾಚಾರ ಮಾಡೋದ್ರಿಂದಾಗ್ಲಿ, ತುಂಬ ದುರಾಸೆಯಿಂದಾಗ್ಲಿ ನಾವು ಅನೇಕ ಸಂಕಷ್ಟಗಳಲ್ಲಿ ಸಿಕ್ಕಾಕೋತೀವಿ. ಸೊ ವಿ ಹ್ಯಾವ್ ಟು ಅಪ್ಲೈ ಇಟ್ ಟು ಅವರ್ ಡೈಲಿ ಲೈಫ್ ಆಲ್ಸೋ. ನಾವು ಧರ್ಮ ಅಂದರೆ ಬರೀ ಮೋಕ್ಷಕ್ಕೆ ಹೋಗೋಕ್ಕೆ ಆ ಥರ ಅಲ್ಲ, ನಮ್ಮ ದಿನನಿತ್ಯದ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಂಡ್ರೆ ಈ ಭಾವನೆಗಳನ್ನು ಇಲ್ಲೇ ನಾವು ಒಂದು ಸ್ವರ್ಗ ಸೃಷ್ಟಿ ಮಾಡ್ಕೊಳ್ಬೋದು, ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಅನ್ನೋ ಮೆಸೇಜನ್ನು ನಾವು ಕೊಡ್ತೀವಿ. ಅಂದರೆ ಅವ್ರನ್ನ ಒಳ್ಳೆ ಮಾರ್ಗದಲ್ಲಿ ಮಾರಲ್ ವ್ಯಾಲ್ಯೂಸ್ ಮಾಡ್ತೀವಿ. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತಂದರೆ, ಹುಣ್ಣಿಮೆ ಲಾಸ್ಟ್ ಪೌರ್ಣಿಮೆ ಇರುತ್ತೆ, ಭಾದ್ರಪದ ಶುದ್ಧ ಪಂಚಮಿ ಆದಮೇಲೆ, ಪಂಚಮಿಯಿಂದ ಚತುರ್ದಶಿ, ನೆಕ್ಸ್ಟ್ ಡೇ ಪೌರ್ಣಿಮೆ ಇರುತ್ತೆ. ಅವತ್ತು ಕ್ಷಮಾವಳಿ ಅಂತ ಒಂದು ಕಾರ್ಯಕ್ರಮ ಇರುತ್ತೆ. ಅಂದರೆ ನಾವು ಯಾರಲ್ಲಿ ನಮ್ಮ ಕೋಪಗೊಂಡಿರ್ತೀವಿ ಅಥವಾ ದ್ವೇಷ ಇರುತ್ತಲ್ಲ, ಅವ್ರ ಹತ್ರ ಹೋಗಿ ಕ್ಷಮಾಪಣೆ ಕೇಳೋದು. ಅಂದರೆ ಅದನ್ನು ಜಾಸ್ತಿ ದಿನ ಕೋಪನ ವೈರ ಆಗಕ್ಕೆ ಬಿಡಬಾರ್ದು ಅನ್ನೋದು ಉದ್ದೇಶ. ನಾನು ನಿನ್ನನ್ನು ಕ್ಷಮಿಸಿದ್ದೀನಿ, ನೀನು ನನ್ನನ್ನು ಕ್ಷಮಿಸು ಅಂತ ಕೇಳ್ಕೊಳ್ಳೋದು ಒಂದು ಒಳ್ಳೆ ಪದ್ಧತಿ ಇದೆ. ಅದೊಂದು ದೊಡ್ಡದಾಗಿ ಆಚರಿಸ್ತಾರೆ ಸಮಾಜದಲ್ಲಿ ಇರುವಾಗ, ಭೂಮಿಯಲ್ಲಿ ಇರುವಾಗ. ಖಂಡಿತ ಈ ಒಂದು ಗುಣಗಳು ಬೆಳೆಸ್ಕೊಂಡಾಗ ಸಾಮರಸ್ಯ ಸಮಾಜವನ್ನು ನಾವು ಕಾಣ್ಬೋದು. ಹೌದು, ಅದು ಕ್ಷಮೆ ಅನ್ನೋದು ಬಹಳ ದೊಡ್ಡದು. ಅವತ್ತೊಂದು ಹೇಳ್ತೀವಿ, ಖಮ್ಮಾಮಿ ಸವ್ವ ಜೀವಾಣಂ ಖಮ್ಮಾಮಿ ಸವ್ವ ಜೀವಾಣಂ ಸವ್ವೇ ಜೀವ ಖಮಂತುಮೆ ಮಿತ್ತಿಮೇ ಸವ್ವ ಭೂದೇಸು ವೇರಂ ಮಚ್ಚಣ ಕೇಣವಿ ಅಂತ. ಅಂದರೆ ಇದರ ಅರ್ಥ ಏನು ಅಂದರೆ, ನಾನು ಎಲ್ಲ ಜೀವಿಗಳನ್ನು ಕ್ಷಮಿಸುತ್ತೇನೆ, ಎಲ್ಲ ಜೀವಿಗಳು ನನ್ನನ್ನು ಕ್ಷಮಿಸಲಿ, ನನಗೆ ಯಾರಲ್ಲಿಯೂ ವೈರಭಾವವಿಲ್ಲ, ನನಗೆ ಎಲ್ಲರಲ್ಲೂ ಮೈತ್ರಿ ಭಾವವಿದೆ ಅಂತ. ಮೈತ್ರಿಯನ್ನು ನಾವು ಮೈತ್ರಿಯಿಂದನೇ ಪ್ರಗತಿ ಸಾಧ್ಯ. ಆದ್ರಿಂದ ಈ ಒಂದು ಭಾವನೆಯನ್ನ ನಾವು ಎತ್ತಿ ಹಿಡಿತೀವಿ. ಖಂಡಿತ ಸತ್ಯ ಮೇಡಮ್. ಈ ಪರ್ವ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ, ಆಕಾಶವಾಣಿಗೂ ತಮಗೂ ಕೂಡ ಅವಿನಾಭಾವ ಸಂಬಂಧ. ತಾವು ಆಕಾಶವಾಣಿ ಮೂಲಕ ಅಲ್ಲೂ ಉಪನ್ಯಾಸಗಳನ್ನ ಮಾಡೋದ್ರ ಮೂಲಕ, ಕಾರ್ಯಕ್ರಮಗಳ ಮೂಲಕ
ವೈದ್ಯಕೀಯ ರಂಗದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಕೊಡ್ತೀರಾ, ಅರಿವನ್ನು ಮೂಡಿಸುವಂಥ ಕೆಲಸ ಮಾಡ್ತೀರಾ, ಅದ್ರ ಬಗ್ಗೆ ಬೆಳಕು ಚೆಲ್ಲೋದಾದ್ರೆ. ಆಕಾಶವಾಣಿಯಲ್ಲಿ ಚಿಂತನಾ ಕಾರ್ಯಕ್ರಮದಲ್ಲಿ ನಾನು ಈ ಹೇಳದ್ನಲ್ಲ ದಶಲಕ್ಷಣ ಪರ್ವದ ಭಾವನೆಗಳು, ಅದ್ರ ಬಗ್ಗೆ ಕೂಡ ನಾನು ಉಪನ್ಯಾಸ ನೀಡಿದ್ದೀನಿ. ಅಂದರೆ 4 ಮಿನಿಟ್ಸ್ ಟಾಕ್ಸ್ ಇರ್ತಾವವು. ಹಂಗೇನೆ FM ರೇಡಿಯೋನಲ್ಲಿ ಅವ್ರು ಒಂದ್ಸಲ ಈ ಎಲ್ಲ ವೈರಲ್ ಫೀವರ್ಸ್ ಬಗ್ಗೆ ವಿವರಣೆ ಕೊಡಿ ಅಂತ ಹೇಳಿ ಕರೆಸಿದ್ರು. ಈ ಮೇನ್ಲಿ ಡೆಂಗು ಫೀವರು, ಕೊರೋನಾದು, ಎನ್ಸೆಫಲೈಟಿಸ್ಸು, ಈ ಚಿಕನ್ ಗುನ್ಯಾ ಇದ್ರ ಬಗ್ಗೆ ಎಲ್ಲ ನಾನು ಶಾರ್ಟ್ ಟಾಕ್ಸ್ ಮಾಡಿದ್ದೀನಿ ಆಕಾಶವಾಣಿಯಲ್ಲಿ ಕೂಡ. ಸೊ ಇದು ಒಂದು ಒಳ್ಳೆ ಅವಕಾಶ. ಈ ನಡುವೆ ಹೋಗಿಲ್ಲ, ಇನ್ನು ಮುಂದೆ ಅದನ್ನು ಖಂಡಿತ ಮುಂದುವರಿಸಿ ಅಂತ ಹೇಳ್ತಾ, ಇತ್ತೀಚೆಗೆ ಯಾವುದೇ ವಿಷಯವನ್ನು ನಾವು ಮಾಧ್ಯಮಕ್ಕಿಂತ ಮುಂಚೆ ಸಾಮಾಜಿಕ ಮಾಧ್ಯಮ ತಿಳ್ಕೊತೀವಿ. ಹೌದು, ಅದು ವಿಶೇಷವಾಗಿ ಕರೋನಾ ಬಂದ್ಮೇಲಂತೂ ಸಾಮಾಜಿಕ ಮಾಧ್ಯಮ ತುಂಬಾ ಪ್ರಸಿದ್ಧಿ ಆಗಿದೆ. ತಾವು ಆ ಮಾಧ್ಯಮನೂ ಕೂಡ ಬಿಟ್ಟಿಲ್ಲ. ಅಂದ್ರೆ ಸಾಮಾಜಿಕ ಮಾಧ್ಯಮದ ಕೋ ಆ್ಯಪ್ ಮೂಲಕ ಬಹಳಷ್ಟು ಚುಟುಕುಗಳನ್ನ, ಚತುಷ್ಪದಿಗಳನ್ನ ಜನರಿಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾತಾಡೋದಾದ್ರೆ. ನನ್ನ ಸಾಕಷ್ಟು ಚುಟುಕುಗಳು, ಚತುಷ್ಪದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿದೆ ಅಂತ ಹೇಳ್ಬೋದು. ಕೆಲವರಾದ್ರೂ ಅಭಿಮಾನಿಗಳು ಇದ್ದಾರೆ. ಕೆಲವೊಂದು ಹೇಳ್ಬೋದು ಅಂತಂದ್ರೆ ಚುಟುಕುಗಳನ್ನ ಕೇಳೋಣ. ಅದಕ್ಕೆ ಒಂದು ಚುಟುಕನ್ನ ಕೇಳ್ಕೊಂಡು ಅನಂತರ ನಾವು ವಿರಾಮಕ್ಕೆ ಹೋಗೋಣ ಮೇಡಮ್. ಒಂದು ಚುಟುಕು ಕೇಳೋಣ. ಅದ್ ನಾನು ನೀರಜಾಕ್ಷ ಅಂತ ಎಂಡ್ ಮಾಡಿದ್ದೀನಿ. ಎತ್ತ ಹೋದರೋ ಅಂದಿನ ತೂಕದ ವ್ಯಕ್ತಿಗಳು, ಮಾತು ಮನಸ್ಸು ಕೃತಿ ಎಲ್ಲವೂ ತೂಕ. ಇಂದು ಮಾತಿಗಿಲ್ಲ ಬೆಲೆ, ದೇಹ ಮಾತ್ರ ತೂಕವಿಳಿಸಿಕೊಳ್ಳಲು ಪರದಾಡುವರೋ ನೀರಜಾಕ್ಷ. ಇದು ಒಂದು ಇವತ್ತು ಮಾತಿಗೆ ಬೆಲೆ ಇಲ್ಲ. ಜಿಮ್ಗೆ ಹೋಗಿ ಬರೀ ಟ್ರಿಮ್ ಆಗಿರೋಕ್ಕೆ ಟ್ರೈ ಮಾಡ್ತಾರೆ, ಆದರೆ ತೂಕದ ವ್ಯಕ್ತಿಗಳು ಆಗಿರಲ್ಲ ಅನ್ನೋದಕ್ಕೆ ಇದು. ಹಾಗೆಯೇ ಮಾತಾಡುವ ಮೊದಲು ಮಾಡು ಆಲೋಚನೆ, ದುಡುಕು ಮಾತಿನಿಂದಾಗುವುದು ಬರೀ ಯೋಚನೆ. ಮಾತಿಗಿಂ ಕೃತಿ ಮಿಗಿಲು ನಿನ್ನಯ ಕೃತಿಯೇ ಮಾತಾಡಲಿ ನೀರಜಾಕ್ಷ. ತುಂಬ ಸಂತೋಷ ಆಯಿತು. ಮತ್ತಷ್ಟು ಕೇಳೋಣ. ಒಂದು ಸಣ್ಣ ವಿರಾಮವನ್ನು ಪಡ್ಕೊಳ್ಳೋಣ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಏಷ್ಯಾ ಪೆಸಿಫಿಕ್ ಪೋಸ್ಟಲ್ ಯೂನಿಯನ್ ಯಾವ ನಗರದಲ್ಲಿದೆ? ಬಿಟ್ಟ ಅಕ್ಷರಗಳನ್ನು ತುಂಬಿ ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಈ ಚಿತ್ರದಲ್ಲಿರುವ ನಿರ್ದೇಶಕರನ್ನು ಗುರುತಿಸಿ. ಆಪ್ಷನ್ 4 ಪರಮವೀರ ಚಕ್ರ. ಪರಮವೀರ ಚಕ್ರ ವೈದ್ಯಕೀಯ ಉತ್ತರ ಸರಿಯಾಗಿದೆ. ನಾರಾಯಣಪ್ಪ ಅವರಿಗೆ ಉತ್ತರ ಗೊತ್ತಿತ್ತಾ ಅಥವಾ ಶಕುಂತಲೆಯಿಂದ ಕಾಪಿ ಹೊಡೆದ? ಇಲ್ಲ ಸರ್. ಹೆಣ್ಣು ಅಂದ್ರೆ ಸೌಂದರ್ಯ, ಸೌಂದರ್ಯ ಅಂದ್ರೆ ಹೆಣ್ಣು. ಸೊ ಬರೀ ನೀವು ಕಡಲೆ ಹಿಟ್ಟು ಯೂಸ್ ಮಾಡಿದಾಗ ಸ್ಕಿನ್ ಡ್ರೈ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಥರ ನಾರ್ಮಲ್ ಕ್ಲಿಪ್ಸ್ ಹಾಕ್ಕೊಂಡು ಹೋದರೆ ಡಿಸೈನ್ಸ್ ಕೂಡ ಕಾಣುತ್ತೆ. ಸೌಂದರ್ಯ ವರ್ಧಕ ಸಲಹೆಗಳನ್ನು ತಪ್ಪದೇ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಬನ್ನಿ ಮಾತುಕತೆಯನ್ನು ಮುಂದುವರಿಸೋಣ ಡಾಕ್ಟರ್ ನೀರಜಾ ನಾಗೇಂದ್ರ ಕುಮಾರ್ ಅವ್ರ ಜೊತೆ. ನಾವು ಚುಟುಕುಗಳ ಬಗ್ಗೆ, ಚತುಷ್ಪದಿಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಚುಟುಕುಗಳು ಕೇಳಿದ್ವಿ, ಈಗ ಒಂದು ಚತುಷ್ಪದಿಯನ್ನು ಕೇಳುವಂತಹ ಸಮಯ. ಒಂದು ಚತುಷ್ಪದಿ, ಇದು ಹಳೆಗನ್ನಡ ಮತ್ತು ಇಂಗ್ಲಿಷ್ ಮಿಕ್ಸ್ ಅಂತ ಹೇಳ್ಬೋದು. ಈಗ ನಮ್ಮ ತನು ಮನ ಧನ ಏನಿದೆ ಅದನ್ನು ಯಾವ ರೀತಿ ಉತ್ತಮವಾಗಿ ಬಳಸಬೇಕು ಅಂತ ಹಿರಿಯರು ಹೇಳ್ತಾರೆ. ಆದರೆ ಇವತ್ತಿನ ಜನತೆ ಹೇಗಾಗಿದ್ದಾರೆ ಅನ್ನೋದಕ್ಕೆ ಒಂದು ಮಿಕ್ಸ್ಡ್ ಇದು. ತನುವಂ MNCಯ ಸೇವೆಯೊಳು, ಮನಮಂ ಗ್ರೀನ್ ಕಾರ್ಡ್ ವೀಸಾ ಧ್ಯಾನದೊಳು, ಧನಮಂ ಡ್ರಿಂಕ್ಸ್ ಡ್ರಗ್ಸ್ ಕ್ಯಾಸಿನೋಗಳೊಳು, ದಿನಮಂ ಡೇಟಿಂಗ್ ಚಾಟಿಂಗ್ ಶಾಪಿಂಗ್ಗಳೊಳು, ಬಾಲ್ಯಮಂ ರೆಸಿಡೆನ್ಷಿಯಲ್ ಸ್ಕೂಲ್ಗಳೊಳು, ಯೌವನಮಂ ಆಮೋದ ಪ್ರಮೋದಂಗಳೊಳು, ಮತ್ತು ವೃದ್ಧಾಪ್ಯಮಂ ಹೈಟೆಕ್ ಹಾಸ್ಪಿಟಲ್ಗಳೊಳು, ವೃದ್ಧಾಶ್ರಮದೊಳು ತೀರ್ಚುವರ್ ಅಂತ ಇದೊಂದು ಬರೆದಿದ್ದೆ. ಅಂದರೆ ಇವತ್ತು ಹಣ ಜಾಸ್ತಿ ಬಂದರೆ ಯಾವ ರೀತಿ ವೇಸ್ಟ್ ಆಗಿ ಹೋಗ್ತಾ ಇದೆ ಅಂತ. ಈ ಹೆಚ್ಚಿಗೆ ಹಣ ಬಂದ್ರೂ ಇವತ್ತು ಮಕ್ಕಳು ನೋಡ್ಕೊಳ್ಳೋರು ಇರಲ್ಲ, ವೃದ್ಧಾಶ್ರಮದಲ್ಲೋ ಹೈಟೆಕ್ ಹಾಸ್ಪಿಟಲ್ಲೋ ಇರಬೇಕಾಗತ್ತೆ. ಹಾಗೆ ಅದೊಂದು ಬರೆದಿದ್ದೆ.
ಈ ಆಂಗ್ಲ ಭಾಷೆ ಮಿಶ್ರಿತ ಹಳೆಗನ್ನಡವನ್ನ ನೆಟ್ಟಿಗರು ಹೇಗೆ ಸ್ವೀಕರಿಸಿದ್ದಾರೆ? ಅದು ತುಂಬಾ ಲೈಕ್ ಮಾಡ್ತಾರೆ ಎಲ್ಲರೂ. ಇದನ್ನ ಹೇಳಿ ಅಂತ ಹೇಳ್ತಾರೆ ಹೋಗಿದ್ ಕಡೆ. ದೇ ಲೈಕ್ ಇಟ್ ಸೋ ಮಚ್. ಯಾಕಂದ್ರೆ ಇದು ರಿಯಾಲಿಟಿ. ಇವತ್ತು ಹೆಂಗೆ ದುಡ್ಡು ಜಾಸ್ತಿ ಬಂದ್ರೆ ಅದು ಹೇಗೋ ವೇಸ್ಟ್ ಆಗಿ ಹೋಗ್ತಾ ಇದೆ. ಮತ್ತೆ ಎಲ್ಲ ಯಂಗ್ಸ್ಟರ್ಸ್ಗೆ ಇವತ್ತು ಅಮೆರಿಕಕ್ಕೆ ಹೋಗ್ಬೇಕು, ಅಲ್ಲೊಂದು ಗ್ರೀನ್ ಕಾರ್ಡು ತಗೊಂಡ್ರೆ ಜೀವನ ಸಾರ್ಥಕ ಅಂತ ಅಷ್ಟೇ ಅನ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಭಾರತದಲ್ಲಿದ್ದು ನಾವೆಷ್ಟೆಲ್ಲ ಸಾಧಿಸ್ಬೋದು ಅನ್ನೋದ್ರ ಬಗ್ಗೆ ಒಂದು ಕಲ್ಪನೆ ಇಲ್ಲ. ಸೊ ಈಗ ಭಾಷೆ ಅಂತೂ ಕಂಗ್ಲೀಷ್ ಆಗ್ಬಿಟ್ಟಿದೆ. ನೀವು ಹಳೆಗನ್ನಡ ಹಾಕ್ ಇಂಗ್ಲಿಷ್ ಹೇಗೆ ಮಾಡಿದ್ರಿ? ಅದು ಹೆಂಗೆ ಕಲ್ಪನೆ ಹುಟ್ಕೊತ? ಕಲ್ಪನೆ ಹಾಗೆ ಒಂದೊಂದ್ಸಲ ನನಗೆ ಹೊಳೆಯತ್ತೆ ತಕ್ಷಣ. ಆವಾಗ ಇವಾಗ ನಿದ್ದೆಲಿರುವಾಗ್ಲೂ ಒಂದ್ಸಲ ಬೆಳಗಿನ ಜಾವದಲ್ಲಿ ಏನಾದ್ರು ಹೊಳಿತಾ ಇರುತ್ತೆ. ಅದ್ ಮತ್ತೆ ಜ್ಞಾಪಿಸ್ಕೊಳಕ್ ಹೋದ್ರೆ ಬರಲ್ಲ. ಅದಕ್ಕೆ ಇವಾಗ ಮಲ್ಕೊಳ್ಳುವಾಗ ಪಕ್ಕದಲ್ಲೇ ಪುಸ್ತಕ ಪೆನ್ ಇಟ್ಕೊಂಡಿರ್ತೀನಿ, ಅವಾಗ್ಲೇ ಬರ್ದ್ಬಿಡ್ತೀನಿ. ಇಲ್ಲಾಂದ್ರೆ ಕೆಲವೊಂದು ಪದಗಳು ಜ್ಞಾಪಕ ಬರಲ್ಲ. ಅದರಿಂದ ಆ ಒಂದು ರೂಢಿ ಮಾಡ್ಕೊಂಡಿದ್ದೀನಿ. ನಾನು ಒಂದು ಬುಕ್ಕು ಪೆನ್ನು ಪಕ್ಕದಲ್ಲೇ ಇಟ್ಕೊಂಡಿರ್ತೀನಿ, ಆ ಕ್ಷಣಕ್ಕೆ ಬರಿತೀನಿ. ಹಾಗೆ ಇನ್ನೊಂದು ಬರ್ದಿದ್ದೆ, ಸಹಾನುಭೂತಿ ಇಲ್ಲದವರ ನಡುವೆ ಸಹಾನುಭೂತಿ ಇಲ್ಲದವರ ಮುಂದೆ ರೋದನ, ಸಹನೆ ಇಲ್ಲದವರ ಮುಂದೆ ಪ್ರದರ್ಶನ, ಸತ್ಕಾರ್ಯ ಮಾಡದವರಿಗೆ ನೀಡುವ ದಾನ, ಸತ್ಯವಾಗಿ ನಿರರ್ಥಕವೋ ನೀರಜಾಕ್ಷ ಅಂತ ನಾನು ಬರೆದಿದ್ದೆ. ಸಂತೋಷ. ಹಾಗೆ ಮುಂದೆ ಹೋಗ್ತಾ ದೂರದರ್ಶನಕ್ಕೆ ಬರೋಣ. ಪ್ರತಿ ಭಾನುವಾರ 5 ವರ್ಷಗಳಿಂದ ಒಂದು ಕಾರ್ಯಕ್ರಮ ಬರ್ತಾಯಿದೆ, ರತ್ನತ್ರಯ. ಆ ಕಾರ್ಯಕ್ರಮಕ್ಕೆ ಹೋಗೋಕ್ಕಿಂತ ಮುಂಚೆ ರತ್ನತ್ರಯದ ಬಗ್ಗೆ ವಿವರಿಸೋದಾದರೆ, ರತ್ನತ್ರಯ ಅಂದರೆ ಏನು? ರತ್ನತ್ರಯ ಅಂದರೆ ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರಾಣಿ, ಮೋಕ್ಷ ಮಾರ್ಗ ಅಂತ ಹೇಳ್ತಾರೆ. ಈ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಇವನ್ನೇ ರತ್ನತ್ರಯ ಅಂತ ಹೇಳೋದು. ಅಂದರೆ ರೈಟ್ ವಿಷನ್, ರೈಟ್ ನಾಲೆಡ್ಜ್ ಮತ್ತು ರೈಟ್ ಕಂಡಕ್ಟ್. ಇವು ಮೂರು ನಮ್ಮನ್ನು ಮೋಕ್ಷಕ್ಕೆ ಕರೆದೊಯ್ತವೆ. ಮೋಕ್ಷ ಅಂದ್ರೇನು? ಈ ಸಂಸಾರದ ದುಃಖದಿಂದ ಬಿಡುಗಡೆ ಆಗೋದು. ಅದೇ ನಮ್ಮ ಒಂದು ಮಾನವ ಜೀವನದ ಒಂದು ಮಾನವರಾಗಿರೋದಕ್ಕೆ ಅದನ್ನು ನಾವು ಸಾಧನೆ ಮಾಡಬೇಕು, ಪರಮ ಉದ್ದೇಶ. ಸೊ ಹಾಗಾಗಿ ನಾನು ರತ್ನತ್ರಯ ಅಂತ ನನ್ನ ಕಾರ್ಯಕ್ರಮ ಏನು ಶುರು ಆಗುತ್ತೆ ಅವಾಗ ರತ್ನತ್ರಯ ಅಂತ ಆ ಹೆಸರು ನನಗಿಷ್ಟ ಆಯಿತು. ಜೊತೆಗೆ ನಾವು ಧಾರವಾಡದಲ್ಲಿ ಇರುವಾಗ ನಮ್ಮ ಮನೆ ಹೆಸರು ಕೂಡ ರತ್ನತ್ರಯ ಅಂತಲೇ ಇತ್ತು. ಮತ್ತು ನಮ್ಮ ತಂದೆಯವರು ರಿಟೈರ್ ಆಗಿ ಬೆಂಗಳೂರಿಗೆ ಬಂದು ಮನೆ ಕಟ್ಟಿದ ಮೇಲೂ ಆ ಮನೆ ಹೆಸರು ರತ್ನತ್ರಯನೇ. ಸೊ ಇದೆಲ್ಲದರ ನೆನಪಿಗಾಗಿ ನಾನು ರತ್ನತ್ರಯ ಅಂತ ಇಟ್ಟೆ. ಮತ್ತು ನಮ್ಮ ಕಾರ್ಯಕ್ರಮದಲ್ಲೂ ಅಷ್ಟೇ, ರೈಟ್ ವಿಷನ್, ರೈಟ್ ನಾಲೆಡ್ಜ್, ರೈಟ್ ಕಂಡಕ್ಟ್, ಈ ಒಂದು ಮೆಸೇಜ್ ಇಟ್ಕೊಂಡು ನಾನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದರಲ್ಲಿ ಒಳ್ಳೊಳ್ಳೆ ಕ್ಷೇತ್ರ ದರ್ಶನ ಇದನ್ನು ತೋರಿಸ್ತೀವಿ. ಮತ್ತು ಕವನಗಳು, ಸಾಮಾಜಿಕ ಕಳಕಳಿಯುಳ್ಳ ಕವನಗಳು. ಯಾಕಂದರೆ ನಾವು ಸಮಾಜ ಇದ್ದರೆ ನಾವು ಒಂದು ಏನು ಅಂತಂದರೆ ಸಮಾಜದ ಋಣವನ್ನು ತೀರಿಸ್ಬೇಕು ಅನ್ನೋ ಭಾವನೆನ ಯಾವಾಗಲೂ ನಾವು ಇಟ್ಕೊಂಡಿರ್ಬೇಕು. ಹಾಗಾಗಿ ಇದು ಕಿರುಚಿತ್ರಗಳು ಯುವಕರಲ್ಲಿ ಒಂದು ಯುವಕರನ್ನ ಮಕ್ಕಳನ್ನ ನಾವು ಸೆಳೆಯಬಲ್ಲಬಹುದಾದ ಒಂದು ಪ್ರಭಾವಶಾಲಿಯಾದ ಮಾಧ್ಯಮ ಅಂದರೆ ದೃಶ್ಯ ಮಾಧ್ಯಮ. ನೀವೆಷ್ಟೇ ಬುಕ್ ಒಟ್ಟು ಓದಿದ್ರೂ ಒಂದು ದೃಶ್ಯದಲ್ಲಿ ತೋರಿಸಿದಾಗ ಅವರು ಬಹಳ ಪ್ರಭಾವ ಆಗುತ್ತೆ. ಅದು ಆ್ಯನಿಮೇಷನ್, ಮಕ್ಕಳು ಚಿಕ್ಕ ಮಕ್ಕಳಿಗೆ ಅಟ್ರಾಕ್ಟ್ ಆಗೋಕ್ಕೆ ಪುರಾಣದ ಕೆಲವೊಂದು ಕಥೆಗಳನ್ನ ಆ್ಯನಿಮೇಷನ್ ಮೂಲಕ ತೋರಿಸಿದ್ದೀವಿ. ಹಾಗೆಯೇ ಕೆಲವರು ಉಪನ್ಯಾಸಗಳು ನಮ್ಮ ಭಟ್ಟಾರಕರು ಇರ್ಬೋದು, ವಿದ್ವಾಂಸರದು ಇದೆ. ಈ ದಶಲಕ್ಷಣ ಪರ್ವದ ಒಬ್ಬೊಬ್ಬರ ಹತ್ರ ಉಪನ್ಯಾಸಗಳು ತೋರಿಸಿದ್ದೀವಿ. ಷೋಡಶ ಕಾರಣ ಭಾವನೆಗಳು ಅಂತ ಹೇಳ್ತೀವಿ, ಅದರದ್ದು ಉಪನ್ಯಾಸ, ಕೆಲವೊಂದು ಉತ್ತಮ ಸಭಾ ಕಾರ್ಯಕ್ರಮಗಳು. ಹಾಗೆ ಇದನ್ನೆಲ್ಲ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಕವರ್ ಮಾಡಿದ್ದೀವಿ. ಕ್ಷೇತ್ರ ದರ್ಶನದಂತೂ ಕೆಲವರು ಎಲ್ಲ ಕಡೆ ಹೋಗಿ ನೋಡೋಕ್ಕಾಗಲ್ಲ, ಎಷ್ಟೊಂದು ಕ್ಷೇತ್ರಗಳಿವೆ. ಸೊ ಕಾರ್ಯಕ್ರಮದಲ್ಲಿ ನೋಡಿ ಬಹಳ ಖುಷಿ ಪಡ್ತಾರೆ. ಭಾವಚಿತ್ರ ಬರ್ತದೆ, ಅದು ನೋಡೋಣ, ಅದ್ರ ಬಗ್ಗೆ ಮಾತಾಡೋಣ. ಈ ಭಾವಚಿತ್ರದ ಬಗ್ಗೆ ಮೇಡಮ್. ಇದು ಮೂಡಬಿದ್ರೆ ಸ್ವಾಮೀಜಿಯವರು ಅವ್ರದ್ದು ಚಾರುಕೀರ್ತಿ ಭಟ್ಟಾರಕರು ಅಂತ ಇದೆ. ಅವರಿಗೆ ನಾವು ಅಲ್ಲಿ ಮೂಡಬಿದ್ರೆ ಮಠಕ್ಕೆ ಹೋದಾಗ ಅವ್ರು ನಮಗೆ ಸನ್ಮಾನ ಮಾಡಿದ್ದದು. ನಾನು ನಮ್ಮ ಮನೆಯವರು ಆ ಕಡೆ ಇದ್ದಾರೆ. ಅದು ಹಾಗೆ ನೀವು ಹೇಳ್ತಾ ಇರಿ ಕ್ಷೇತ್ರ ದರ್ಶನ, ಎಷ್ಟೊಂದು ಕ್ಷೇತ್ರಗಳಿಗೆ ನಾವು ನೇರವಾಗಿ ಭೇಟಿ ಕೊಡೋಕ್ಕಾಗೋದೇ ಇಲ್ಲ. ಆದರೆ ಅದ್ರ ವಿವರಣೆ ಜೊತೆಗೆ ಅದನ್ನು ಶೂಟ್ ಮಾಡ್ಕೊಂಡು ನಾವು ರತ್ನತ್ರಯದ ಮೂಲಕ ತೋರಿಸೋದು ಬಹಳ ಖುಷಿ ಆಗುತ್ತೆ ಮ್ಯಾಮ್. ತುಂಬ ಸಂತೋಷದ ವಿಷಯ ಅದಂತೂ ಕೂಡ. ಹಾಗೆ ನೀವು ಈ ರತ್ನತ್ರಯ ಮಾಡುವಾಗ ಎದುರಿಸಿದಂಥ ಸವಾಲುಗಳು ಏನೇನು, ಮತ್ತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳನ್ನ ಹೇಳೋದಾದರೆ ರತ್ನತ್ರಯದ ಬಗ್ಗೆ? ಸ್ಪೆಷಲಿ ಇದು ಕಿರುಚಿತ್ರಗಳ ಶೂಟ್ ಮಾಡಕ್ಕೆ ಹೋಗ್ತಿದ್ವಲ್ಲ, ಅವಾಗ ಕೆಲವೊಂದು ಸ್ವಾರಸ್ಯಕರವಾದ ಘಟನೆಗಳು ನಡೆದಿವೆ. ನಮ್ಮದು ಒಂದು ಕಿರುಚಿತ್ರ ಸತ್ಪಾತ್ರ ದಾನ ಅಂತಿತ್ತು. ಅಂದರೆ ದಾನ ಯಾರು ಕೊಡಬೇಕು, ಯಾರ್ಯಾರಿಗೂ ಅಪಾತ್ರರಿಗೆ, ಈಗ ಒಂದು ಮದ್ಯದ ಅಂಗಡಿ ಓಪನ್ ಮಾಡ್ತೀವಿ ಮತ್ತು ಅಂಥವ್ರಿಗೆಲ್ಲ ನಾವು ಕೊಟ್ಬಿಟ್ರೆ ಹಾನಿ ನಮಗೂ ಆಗತ್ತೆ ಅಂತ, ಆ ಥರ ಒಂದು ಕಿರುಚಿತ್ರ. ಆ ಮೆಸೇಜ್ ನಮಗೆ ಕೊಡಬೇಕಾಯ್ತು. ನಾಡೋಜ ಹಂಪನ ಅವರು ನನಗೆ ಭಟ್ಟಾರಕರ ಪಾತ್ರ ಒಂದು ಬೇಕಾಗಿತ್ತು ಅಲ್ಲಿ.
ಸೊ ಭಟ್ಟಾರಕರು ಅಂದರೆ ಅವ್ರಿಗೆ ಕೂದಲೆಲ್ಲ ಇರಲ್ಲ. ಸೊ ಹಂಪನ ಸರ್ ನಂಗೆ ತಕ್ಷಣ ಫ್ಲ್ಯಾಶ್ ಆದರು. ಆಮೇಲೆ ಅವ್ರ ಮನೆಗೆ ಮೊದಲೇ ಹೇಳಿದ್ದೆ, ಆಯ್ತಮ್ಮ ಬಾ ಅಂತ ಹೇಳಿದರು. ರಾತ್ರಿ ಹೋಗಿ ಅಲ್ಲಿ ಶೂಟ್ ಮಾಡಿದ್ದು. ಬಟ್ ನಮಗೆ ಪ್ರಾಬ್ಲಮ್ ಆಗಿದ್ದು ಅವ್ರದ್ದು ಮೀಸೆ. ಭಟ್ಟಾರಕರಿಗೆ ಹಂಪನ ಸರ್ ಇದ್ದಾರೆ, ನಾಡೋಜ ಹಂಪನ ಅವರು. ಮೀಸೆ ಇರಬಾರ್ದು ಅವ್ರಿಗೆ, ಮೀಸೆ ಇರಲ್ಲ ನಮ್ಮ ಭಟ್ಟಾರಕರಿಗೆ. ಬಟ್ ಅವ್ರಿಗೆ ದಪ್ಪ ಮೀಸೆ. ಪಾಪ ಮೇಕಪ್ ಮ್ಯಾನ್ ಏನೇನೋ ಮಾಡ್ದ, ಪ್ಲಾಸ್ಟರ್ ಹಾಕಿ ಎಲ್ಲ ಮಾಡಿದ್ರು ಅದೇನೋ ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ನಮಗೆ ಅವ್ರ ಮೀಸೆ ತೆಗೀರಿ ಅಂತ ಹೇಳಕ್ ಭಯ, ಏನ್ ಅನ್ಕೋತಾರೋ ಏನೋ ಅಂತ. ಬಟ್ ಆಮೇಲೆ ಕಮಲಾ ಮೇಡಮ್ ಅವ್ರು ಬಂದು ಏನ್ ಪರವಾಗಿಲ್ಲ, ಅದು ಬೆಳೆಯುತ್ತೆ ಮತ್ತೆ ನೀವು ತೆಗೆದ್ಬಿಡಿ ಅಂತ ಅಂದ್ಮೇಲೆ ಅವರು ಶೇವ್ ಮಾಡ್ಕೊಂಡು ಬಂದ್ರು. ಸೊ ಅದೊಂದು ಘಟನೆ. ಅವರು ಎಲ್ಲ ಮಾಡ್ಕೊಂಡು ಬರೋವರೆಗೂ ನಾವು ಕಾಯ್ಕೊಂಡು ಆಮೇಲೆ ಅವ್ರು ಮೇಕಪ್ ಮಾಡಿ ಕನ್ವಿನ್ಸ್ ಮಾಡಿದ್ರೆ ನನ್ಕಿಂತ ಅವರು ನಮ್ಗೆ ಕೇಳಕ್ಕೂ ಭಯ, ತೆಗೀರಿ ಅಂತ ಹೆಂಗೆ ಅಂತ. ಅದೊಂದು ಘಟನೆ. ಮತ್ತೆ ಇನ್ನೊಂದು ಪೊಮ್ಮಾವ್ರತ ತೆಗೆದುಕೊಂಡಳು ಅಂತ ಒಂದು, ಅದು ನಮ್ಮ ತಾಯಿಯವರೇ ಬರೆದಿದ್ದ ಕಥೆನ ನಾವು ಸ್ಕ್ರಿಪ್ಟ್, ಅದು ಇವರು ನಿರ್ದೇಶಿಸಿದ್ರು, ಪವನ್ ಅಂತ. ಸೊ ಅವರು ಇದು ನಮ್ದು ಚಕ್ರೇಶ್ವರಿ ಮಹಿಳಾ ಸಮಾಜ ಅಂತ ಇದೆ, ಅಲ್ಲಿ ಶೂಟಿಂಗ್ ಆಗಿದ್ದು. ಪೊಮ್ಮಾವ್ರತ ತೆಗೆದುಕೊಂಡಳು. ಸೊ ಅಲ್ಲಿ ನಾವು ವಿ ಮನೋಹರ್ ಮ್ಯೂಸಿಕ್ ಡೈರೆಕ್ಟರ್ ಇದಾರಲ್ಲ, ಅವರನ್ನ ತಗೊಂಡಿದ್ವಿ ಆ ಪಾತ್ರಕ್ಕೆ. ಮತ್ತೆ ಅದ್ರದ್ದು ಉಪನ್ಯಾಸ ಅವ್ರು ಮಾಡೋದು ಸೀನ್ ಇತ್ತು. ಅಂದರೆ ಆ ಹುಡುಗಿ ಒಬ್ಳು ಮೆಡಿಕಲ್ಗೆ ಹೋಗ್ಬೇಕು ಅಂತ ಇರ್ತಾಳೆ, ಅವ್ರ ಅಮ್ಮ ಬಿಡ್ತಾ ಇರಲ್ಲ. ಸೊ ಅಮ್ಮಂಗೆ ಮಗಳಿಗೆ ಯಾವಾಗಲೂ ಜಗಳ. ಈ ಹುಡುಗಿಗೆ ಬೇಗ ಕೋಪ ಬರ್ತಾ ಇರುತ್ತೆ ಆ ಪೊಮ್ಮ ಅನ್ನೋಳಿಗೆ. ಸೊ ಕಡೆಗೆ ಭಟ್ಟಾರಕರ ಹತ್ರ ಬಂದು ಬೇರೆ ಬೇರೆ ವ್ರತ, ಅದು ಬಿಡ್ತೀವಿ ಇದು ಬಿಡ್ತೀವಿ ಅಂತ ವ್ರತ ತಗೊಳ್ತಾರಲ್ಲ, ಅದ್ರ ಬದಲು ನಾನು ನಮ್ಮ ಅಮ್ಮನ ಮೇಲೆ ಕೋಪ ಮಾಡ್ಕೊಳ್ಳಲ್ಲ ಅನ್ನೋದೇ ವ್ರತ ತಗೋತಾಳವಳು. ಮುಂದೆ ಅದರಿಂದ ಏನೇನು ಒಳ್ಳೇದಾಗುತ್ತೆ ಅದೆಲ್ಲ ಇದೆ. ಸೊ ಅದರದ್ದು ಕೆಲವೊಂದು ಉಪನ್ಯಾಸದ ಸಾಲೆಲ್ಲ ನಾನು ಬರೆದಿದ್ದೆ. ಆಮೇಲೆ ಇವರು ಕೆಲವೊಂದು ಫೋಟೋಸ್ ತಗೊಳ್ತೀವಲ್ಲ ಅವಾಗ ನಾವು, ಆಮೇಲೆ ವಾಟ್ಸಪ್ಪಲ್ಲೆಲ್ಲ ಅದು ಹಾಕಿದಾಗ ಇವ್ರು ಯಾರು ಹೊಸ ಭಟ್ಟಾರಕರು ಅಂತೆಲ್ಲ ತುಂಬ ಕಮೆಂಟ್ಸ್ ಬಂತು ನನಗೆ. ಅವರು ವಿ ಮನೋಹರ್, ಇವ್ರು ಯಾರು ಹೊಸ ಭಟ್ಟಾರಕರು, ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಎಷ್ಟೊಂದು ಮಠ ಇದೆ ನಮ್ಮದು ಈ ಇಲ್ಲಿ ಅಲ್ಲಿ ಶ್ರವಣಬೆಳಗೊಳದ ಮೇನು, ಮೂಡುಬಿದ್ರೆ, ಕಾರ್ಕಳ, ಹುಂಚ, ಅದೇ ಹೇಳದ್ನಲ್ಲ, ಕನಕಗಿರಿ, ಸೋಂದ, ಅರ್ತಿಪುರ, ಹೀಗೆ ಅನೇಕ ಮಠಗಳಿವೆ. ಸೊ ಇವ್ರು ಯಾರು, ಯಾವ ಕ್ಷೇತ್ರದ ಕೇಳಿರ್ತಾರೆ, ಖಾಸಗಿ ವಾಹಿನಿಯ ಭಟ್ರು ಯಾವಾಗ ಇರ್ಬೋದು ಅವ್ರಿಗೂ ತುಂಬಾ ಜನ ಕೇಳಿದ್ರಂತೆ. ಸೊ ಅದೊಂದು ಅಂದ್ರೆ ಅನೇಕ ಜನರ ಪರಿಚಯ ಆಗ್ತಿತ್ತು ನಮ್ಗೆ. ಇವನ್ ಈಗ ಮೇಕಪ್ ಹೇಗ್ ಮಾಡ್ತಾರೆ, ಶೂಟ್ ಹೇಗೆ ಮಾಡ್ತಾರೆ, ಸ್ವಲ್ಪ ಕ್ಯಾಮ್ರಾ ವಿಷಯ, ಹೀಗೆಲ್ಲ ಅನುಭವಗಳು. ಮುಂಚೆಯಿಂದ ನಂಗೆ ಇಷ್ಟ, ದೃಶ್ಯ ಮಾಧ್ಯಮ ಅಂದರೆ ಇಷ್ಟನೇ. ಬಟ್ ನನ್ನ ಪ್ರೊಫೆಷನ್ ಬೇರೆ ಆಗಿರೋದ್ರಿಂದ. ನಿರ್ಮಾಪಕರಾಗಿ ನೀವೀಗಲೂ ಕೂಡ ಸೆಟ್ಗೆ ಹೋಗ್ತೀರಾ, ಶೂಟ್ ಮಾಡುವಾಗ? ಕೆಲವೊಂದು ಕಡೆ ಹೋಗ್ತೀರಾ, ಕೆಲವೊಂದು ಕಡೆ, ಎಲ್ಲ ಕಡೆ ನನಗೂ ವೃತ್ತಿ ನೋಡಿಕೊಂಡು ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಇಲ್ಲ ನಮ್ಮ ಇವರು ಎಡಿಟರ್ ಬಸವರಾಜು ಅಂತ ಅವರಿದ್ದಾರೆ, ಮತ್ತು ನಾಗೇಂದ್ರ ಜೈನ್ ಅವ್ರ ಹೆಸರು ನಾಗೇಂದ್ರ ಜೈನ್, ನಮ್ಮ ಮನೆಯವ್ರ ಹೆಸರು ಡಾಕ್ಟರ್ PY ನಾಗೇಂದ್ರ ಕುಮಾರ್. ಸೊ ಇವರೆಲ್ಲ ಸೇರಿ ಬಹಳ ಒಂದು ಉತ್ತಮವಾಗಿ ಕಾರ್ಯಕ್ರಮ ಬರೋಕ್ಕೆ ಸಹಕಾರ ನೀಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಈ ವಾಹಿನಿಯ ಮೂಲಕ ನಾನು ಧನ್ಯವಾದಗಳು. ಖಂಡಿತ ಇದು ಇನ್ನೂ ಮುಂದುವರಿಲಿ ಅಂತ ಹೇಳ್ತಾ, ತಾವು ವಿವಿಧ ಸಂಘ ಸಂಸ್ಥೆಗಳೊಂದಿಗೆ ಗುರುತಿಸ್ಕೊಂಡಿದ್ದೀರಾ, ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀರಾ, ಆ ಸಂಘ ಸಂಸ್ಥೆಗಳ ಬಗ್ಗೆ ವಿವರಿಸಿದ್ರೆ? ಈ ಒಂದು ಕರ್ನಾಟಕ ಜೈನ ಅಸೋಸಿಯೇಷನ್ ಅಲ್ಲದೆ ನಾನು HALನಲ್ಲಿ ದಿಗಂಬರ ಜೈನ ಸಮಾಜ ಮಹಾವೀರ ಸಂಘ ಅಂತ ಇದೆ, ಅಲ್ಲಿ ನಾನು ಇವಾಗ ಅಸಿಸ್ಟೆಂಟ್ ಸೆಕ್ರೆಟರಿ. ಹೋದ ವರ್ಷ ಈ ಚುನಾವಣೆ ಆಯಿತು, ಅದರಲ್ಲಿ ಕೂಡ ನಾನು ಗೆದ್ದಿದ್ದೀನಿ. ಸೊ ಅದು ಒಂದು ಅನುಭವ. ಅಲ್ಲಿ ನಾವು ಬೇಕಾದಷ್ಟು ಆರಾಧನಾ ಕಾರ್ಯಕ್ರಮಗಳು ಮತ್ತು ಒಳ್ಳೊಳ್ಳೆ ವಿದ್ವಾಂಸರನ್ನ ಕರೆಸಿ ಉಪನ್ಯಾಸ ಮಾಡಿಸೋದು, ಈ ಥರದ್ದೆಲ್ಲ ಕಾರ್ಯಕ್ರಮ ನಾವು ಮಾಡ್ತಾ ಇರ್ತೀವಿ. ಮತ್ತು ಸಾಲಿಗ್ರಾಮ ಜೈನ ಮಿತ್ರ ಮಂಡಳಿ ಅಂದರೆ ಸಾಲಿಗ್ರಾಮ ಮೂಲದವರು ಯಾರು ಬೆಂಗಳೂರಲ್ಲಿ ಬಂದು ನೆಲೆಸಿದಾರಲ್ಲ, ಅದು ಒಂದು ರಿಜಿಸ್ಟರ್ಡ್ ಸಂಸ್ಥೆ ಇದೆ. 23 ವರ್ಷ ಆಯ್ತದು ಸಂಸ್ಥೆ. ಇನ್ನೆರಡು ವರ್ಷಕ್ಕೆ ಸಿಲ್ವರ್ ಜುಬ್ಲಿ. ಅಲ್ಲಿ ಯಾವಾಗಲೂ ಸಾಹಿತ್ಯ ಪರವಾದ ಕಾರ್ಯಕ್ರಮಗಳನ್ನೇ ಮಾಡ್ತಾ ಇರ್ತಾರೆ. ಅಲ್ಲಿ 1-2 ಪ್ರಶಸ್ತಿ ನಾವು ಕೊಡ್ತೀವಿ. ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವ್ರಿಗೆ ಸುಮಾವಸಂತ ಅಂತ ಪ್ರಶಸ್ತಿ, ಮತ್ತೆ ಈ ಶ್ರೇಯೋಭದ್ರ ಪ್ರಶಸ್ತಿ ಅಂತ ಸಾಮಾಜಿಕ ಒಂದು ಕ್ಷೇತ್ರನ ಅಭಿವೃದ್ಧಿ ಮಾಡಿದವ್ರಿಗೆ ಮಾಡಿರ್ತಾರೆ. ಒಂದೊಂದು ಕ್ಷೇತ್ರ ಯಾರು ಕೇಳೋರು ಇರಲ್ಲ, ಅದನ್ನು ಜೀರ್ಣೋದ್ಧಾರ ಮಾಡಿ ಅಭಿವೃದ್ಧಿ ಮಾಡಿ ಅಂಥವ್ರಿಗೆ ಶ್ರೇಯೋಭದ್ರ ಪ್ರಶಸ್ತಿ ಅಂತ ಕೊಡ್ತೀವಿ. ವಿದ್ಯಾರ್ಥಿ ವೇತನ ಕೆಲವು ಅರ್ಹ ವಿದ್ಯಾರ್ಥಿಗಳಿಗೆ ಕೊಡ್ತೀವಿ ಅದರಲ್ಲಿ. ಸೊ ಈ ಥರ ಕಾರ್ಯಕ್ರಮಗಳ ಅಲ್ಲಿ ಸ್ಥಾಪಕ ಅಧ್ಯಕ್ಷರು SB ವಸಂತರಾಜಯ್ಯ ಅಂತವರಿದ್ರು. ಈಗ ನಾನು 3ನೇ ನಿಮ್ಮ ಕಾರ್ಯಕ್ರಮ ಸಾಲಿಗ್ರಾಮ ಜೈನ ಮುಂದೆ ನೋಡೋದಾದ್ರೆ ಸಾಲಿಗ್ರಾಮ ಜೈನ ಮಂಡಳಿ, ಸಾಲಿಗ್ರಾಮ ಜೈನ ಮಿತ್ರ ಮಂಡಳಿ ಕಾರ್ಯಕ್ರಮ. ಹೌದೌದು,
ಇದು ಅವತ್ತು ಅದು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಭಾಂಗಣದಲ್ಲಿ ನಾವು ಮಾಡಿದ್ವಿ ಕಾರ್ಯಕ್ರಮ. ಅಲ್ಲಿ ಇವರು ಮಹೇಶ್ ಜೋಶಿ ಅವರು ಇದ್ದಾರೆ, ಅವ್ರನ್ನೂ ಕರೆದಿದ್ವಿ. ಪುಸ್ತಕ ಬಿಡುಗಡೆಗೆ ಅವ್ರನ್ನ ಕರೆದಿದ್ವಿ. ಸೊ ಅದು ಕಳೆದ ವರ್ಷ ಆಗಿದ್ದು, ವಾರ್ಷಿಕೋತ್ಸವ ನಮ್ದು. ಓಕೆ. ಸೊ ಹಾಗೆ ಸಂಘ ಸಂಸ್ಥೆಗಳ ಮೂಲಕ ಸಾಮಾಜಿಕ ಸೇವೆ ಜೊತೆಗೆ ಧಾರ್ಮಿಕ ಯಾರು ಜೀರ್ಣೋದ್ಧಾರ ಮಾಡ್ತಾರೋ ದೇವಸ್ಥಾನಗಳನ್ನ ಅವ್ರಿಗೂ ಕೂಡ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದೀರಾ. ಹಾಗೇನೆ ಸುಮೇರು ಜೈನ್ ಫೌಂಡೇಶನ್ ಅಂತ ಇದೆ, ಅದರಲ್ಲಿ ಸ್ಥಾಪಕ ಟ್ರಸ್ಟಿ ನಾನು ಕೂಡ ಒಂದು. ಅಲ್ಲಿ ಕೂಡ ಸಾಹಿತ್ಯ ಪರವಾದ ಕಾರ್ಯಕ್ರಮನೇ ಆಗುತ್ತೆ. ಅಲ್ಲಿ ಡಾಕ್ಟರ್ SV ಸುಜಾತ ಅವರು, ಉಷಾರಾಣಿ, ಬ್ರಾಹ್ಮಿಲ ಅಂತ ಇನ್ನೊಬ್ಬರಿದ್ದಾರೆ, ಮತ್ತೆ ವಸಂತಮಾಲಾ ಅವರು, ಡಾಕ್ಟರ್ MA ಜಯಚಂದ್ರ ಅಂತ ಕೇಳಿರ್ಬೋದು ನೀವು, ಅವರೆಲ್ಲ ಫೌಂಡೇಶನ್ ಅಲ್ಲಿ ಅವರಿದ್ದಾರೆ. ಓಕೆ ಮೇಡಮ್, ಇದೊಂದು ಸಣ್ಣ ವಿರಾಮ ತಗೊಂಬೋಣ. ಅದಾದ ನಂತರ ತಮ್ಮ ಪ್ರಶಸ್ತಿಗಳ ಬಗ್ಗೆ ತಮಗೆ ಲಭಿಸಿರೋ ಪ್ರಶಸ್ತಿಗಳ ಬಗ್ಗೆ ಮಾತಾಡೋಣ. ಒಂದು ಸಣ್ಣ ವಿರಾಮ. ಜಲಧಾರೆಗಳು ಪ್ರಕೃತಿಯ ವಿಸ್ಮಯಗಳು, ಆಯಾ ನಾಡಿನ ಸಂಸ್ಕೃತಿಗಳು. ಸುಂದರ ಸೋಜಿಗದ ಪ್ರವಾಸಿ ತಾಣಗಳು. ತಾಣಯಾನ ಪ್ರತಿ ಶನಿವಾರ ರಾತ್ರಿ 9:30 ಮರುಪ್ರಸಾರ ಪ್ರತಿ ಗುರುವಾರ ರಾತ್ರಿ 8:30. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ನಾವು ತಮಗೆ ಲಭಿಸಿರುವಂತಹ ಪ್ರಶಸ್ತಿ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ಯಾವ್ಯಾವ ಪ್ರಶಸ್ತಿಗಳು ಲಭಿಸಿವೆ ತಮಗೆ ಇದುವರೆಗೂ ಕೂಡ? ಪ್ರಶಸ್ತಿಗಳು ಬಂದಿವೆ, ನನಗೆ ಜನ ಗುರುತಿಸಿದ್ದಾರೆ. ಅದಕ್ಕಾಗಿ ನಾನು ಎಲ್ಲರಿಗೂ ಈ ಒಂದು ವೇದಿಕೆ ಮೂಲಕ ನಾನು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಕೆಲವೊಂದು ಹೃದಯಕ್ಕೆ ಹತ್ತಿರವಾದವು ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲಿ ಕೊಡ್ತಾರಲ್ಲ, ಅದು ಬಹಳ ಆಪ್ತವಾಗಿರ್ತವೆ. ಮೊದಲಿಗೆ ನನ್ನ ಒಂದು ಕರ್ನಾಟಕ ಲೇಖಕಿಯರ ಸಂಘದಿಂದ ಉದಯೋನ್ಮುಖ ಕವಯತ್ರಿ ಪ್ರಶಸ್ತಿ ಒಂದು 9 ವರ್ಷದ ಹಿಂದೆ ಅವರು ಕೊಟ್ಟರು. ಸೊ ಅದು ಮತ್ತೆ ಈಗ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಬಂದಿರುವಂತಹ ದತ್ತಿ ಪ್ರಶಸ್ತಿ ನನ್ನ ಕೃತಿಗೆ, ಮತ್ತೆ ದುಬೈನಲ್ಲಿ 2022ರಲ್ಲಿ ಸುಹಾಸ್ತಿ ಜೈನ್ ಮಿಲನ್ ಅವರು ಮಾಧ್ಯಮ ಪ್ರಶಸ್ತಿ ಅಂತ ಕೊಟ್ಟರು. ಅದು ಕೂಡ ನನಗೆ ಬಹಳ ಮನಸ್ಸಿಗೆ ಹತ್ತಿರವಾದದ್ದು. ಆಮೇಲೆ ಆಚಾರ್ಯ ಗುರುಕುಲ ಪ್ರಶಸ್ತಿ ಒಂದು, ಅವರು ಮಹಾವೀರ ಪ್ರಶಸ್ತಿ ಅಂತ ನನ್ನ ಸಾಮಾಜಿಕ ಧಾರ್ಮಿಕ ಸೇವೆ ಗುರುತಿಸಿನೇ ಇವೆಲ್ಲ ಪ್ರಶಸ್ತಿ ನೀಡ್ತಾ ಇದ್ದಾರೆ. ಹಾಗೇನೆ ಅಖಿಲ ಕರ್ನಾಟಕ ಜೈನ ಶಿಕ್ಷಕರ ಸಂಘ ಅಂತ ಒಂದಿದೆ, ಅಖಿಲ ಅಲ್ಲಿ ಬೆಳಗಾವಿ ವಿಭಾಗದಿಂದ ಇಲ್ಲಿ ಇದರಲ್ಲಿ ಮಹೇಶ್ ಜೋಶಿ ಅವರು ಕೊಡ್ತಾ ಇರೋದು. ಮತ್ತೆ ಇಲ್ಲಿ ಆ ಸಂಘದಿಂದ ನನಗೆ ಬ್ರಾಹ್ಮೇಶ್ರೀ ಪ್ರಶಸ್ತಿ ಅಂತ ಈ ಒಂದು ಸಾಮಾಜಿಕ ಕಾರ್ಯಗಳಿಗಾಗಿನೇ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಅದು ಫೋಟೋ ಹೋಯ್ತು. ಇದು ಇದೊಂದು ಜಿನಭಜನಾ ಸ್ಪರ್ಧೆ ಅಂತ ರಾಜ್ಯ ಮಟ್ಟದ ನಡೆಯುತ್ತೆ. ಅದು ನನಗೆ 2017 ಅಂದರೆ 18ರಲ್ಲಿ ಮಸ್ತಕಾಭಿಷೇಕ ಆಯ್ತಲ್ಲ, 17ರಲ್ಲಿ ನಮ್ಮ ದಿವಂಗತ ಚಾರುಕೀರ್ತಿಗಳು ಭಟ್ಟಾರಕರು ನನ್ನ ಕನ್ವೀನರ್ ಮಾಡಿದ್ರು ಆ ಜಿನಭಜನಾ ಸ್ಪರ್ಧೆಗೆ. ರಾಜ್ಯ ಮಟ್ಟದ ಸ್ಪರ್ಧೆ ಆಗತ್ತದು. ಸೊ ಆವಾಗ ಅನಿತಾ ಸುರೇಂದ್ರ ಕುಮಾರ್ ಅವರು ಅದಕ್ಕೆ ಅಧ್ಯಕ್ಷರು. ಸೊ 2017 ಡಿಸೆಂಬರ್ನಲ್ಲಿ ಫೈನಲ್ಸು ನಡೀತು. ಸೊ ಆ ಒಂದು ಸ್ಪರ್ಧೆ ಭಾಳ ಚೆನ್ನಾಗಿರುತ್ತೆ, ರಾಜ್ಯ ಮಟ್ಟದ್ದು. ಎಲ್ಲ ವಿಭಾಗದಿಂದ ಸ್ಪರ್ಧಿಗಳು ಬರ್ತಾರೆ. ಭಾರತೀಯ ಜೈನ್ ಮಿಲನ್ ವಲಯ 8 ಇದರ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂತಹ ಕಾರ್ಯಕ್ರಮ. ಅದರಲ್ಲೂ ತೊಡಗಿಸಿಕೊಂಡಿದ್ದೆ. ಅದ್ರ ಜೊತೆಗೆ ಇನ್ನೊಂದು ವಿಷಯ ಗಮನಿಸಲೇಬೇಕು, ತಾವು ವೈದ್ಯರಾಗಿ ಹಲವಾರು ವೈದ್ಯಕೀಯ ಶಿಬಿರಗಳನ್ನ ಮಾಡ್ತೀರಾ. ಆ ಶಿಬಿರಗಳ ಬಗ್ಗೆ ವಿವರಿಸಿದ್ರೆ ಎಲ್ಲಿ ಮಾಡ್ತೀರಾ ಶಿಬಿರಗಳು? ಈಗಾಗಲೇ ಹೇಳಿದ್ರಿ ಚಾತುರ್ಮಾಸ ಮಾಡುವಾಗ ಕಾಡಿನಲ್ಲಿ ಕೂಡ ಮಾಡಿದ್ದೀರಾ, ಕಾಡ್ ಬನ್ನೇರ್ಘಟ್ಟ, ಸೋಮನಹಳ್ಳಿ ಅಂತ ಇದೆ, ಆ ಕಡೆ ಮಾಡಿದ್ವಿ, ಕನಕಪುರದ ಹತ್ರ. ಹಾಗೇನೆ ಪುಟ್ಟೇನಹಳ್ಳಿ ಶೀತಲನಾಥ ಜಿನ ಮಂದಿರದಲ್ಲಿ ಕೆಲವೊಂದು ಕ್ಯಾಂಪ್ಸ್ ಮಾಡಿದ್ದೀವಿ, HALನಲ್ಲಿ ಮಾಡಿದ್ದೀವಿ. ಹಾಗೆ ಕೆಲವೊಂದು
ಊರುಗಳಲ್ಲಿ ಚಿಕ್ಕ ಚಿಕ್ಕ ಊರಲ್ಲಿ ಅಲ್ಲಿ ನಾವು ಟೀಮ್ ಇದೆ ನಮ್ಮದು ಜನರಲ್ ಆ್ಯಂಡ್ ಗೈನೆಕ್ಕು ನಮ್ಮ ಹಸ್ಬೆಂಡು ಅವರು ಡೆಂಟಲ್ದು ತಗೊಳ್ತಾರೆ ENT ಡಾಕ್ಟರ್ಸ್ನ ಒಂದು ಗ್ರೂಪ್ ಇದೆ. ಹಾಗೆಯೇ ಉಚಿತ ಕನ್ನಡಕದ ವಿತರಣೆ ಮಾಡೋದು ಅವರು ನೇತ್ರ ತಜ್ಞರು ಅವರು ಬರ್ತಾರೆ. ಮತ್ತು BP ಶುಗರ್ ಅದೆಲ್ಲ ನೋಡ್ತಾರೆ. ಎಷ್ಟು ಶಿಬಿರಗಳು ಮಾಡಿದ್ದೀರಾ ಮೇಡಮ್? ಮಾಡಿದ್ದೀವಿ ಒಂದು 100-150 ಹೆಚ್ಚು ಶಿಬಿರಗಳು ಮಾಡಿದ್ದೀವಿ. ಹೌದು. ಹೇಗೆ ಸಾಹಿತ್ಯ ಜೊತೆಗೆ ಸಮಯ ಹೇಗೆ ತುಂಬಾ ಹೆಕ್ಟಿಕ್ ಆಗ್ಬಿಡುತ್ತೆ ಒಂದೊಂದ್ಸಲ. ಕೆಲವೊಂದಕ್ಕೆ ನಾನು ಹೋಗಿರಲ್ಲ, ನಮ್ಮ ಮನೆಯವರು ಹೋಗಿರ್ತಾರ. ಅವರು ದಿನನಿತ್ಯ ನೀವು ಡಾಕ್ಟರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದೀರಾ. ಒಂದ್ ಕಡೆ ನಿರ್ಮಾಣ, ಇನ್ನೊಂದ್ ಕಡೆ ಸಾಹಿತ್ಯ, ಇನ್ನೊಂದ್ ಕಡೆ ಸೇವೆ ಕೂಡ ಮಾಡ್ತಾ ಇದ್ದೀರಾ. ಸಂಘಟನೆಗಳು ಕೂಡ ಬಹಳ ತೊಡ್ಕೊಂಡಿದ್ದೀರಾ. ಹೆಂಗ್ ಸಮಯ ಹೊಂದಿಸ್ಕೊತೀರಾ ನೀವು? ಸಮಯ ಹೊಂದಿಸ್ಕೊಳ್ತೀನಿ. ನಂದು ಕ್ಲಿನಿಕ್ ಅವರ್ಸ್ ಇವಾಗ OPD ರಿಸ್ಟ್ರಿಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಡೆಲಿವರಿ ಹೆರಿಗೆ ಮಾಡಿಸೋದು ಅದೆಲ್ಲ ಬಿಟ್ಟಿದ್ದೀನಿ. ಬೇರೆ ನರ್ಸಿಂಗ್ ಹೋಮ್ಸ್ಗೆಲ್ಲ ಹೋಗಿ ಮಾಡ್ತಿದ್ದೆ. ಈಗ ನಂದು ಒಂದು ಕ್ಷೇತ್ರ ವ್ಯಾಪ್ತಿ ಜಾಸ್ತಿ ಆಗಿರೋದ್ರಿಂದ OPD ಅವರ್ಸ್ ನಂದು ಒಂದು 6 ಅವರ್. ಬೆಳಿಗ್ಗೆ ಒಂದು 11ಕ್ಕೆ ಹೋದರೆ 3 ಗಂಟೆವರೆಗೂ ಇರ್ತೀನಿ. ಮತ್ತು ಸಾಯಂಕಾಲ 6:30 ಅಂದರೆ 9:30 10 ಆಗ್ಬಿಡುತ್ತೆ ಒಂದೊಂದ್ಸಲ. ಮಧ್ಯದ್ದು ಟೈಮ್ ನಂದು. ಹಾಗೆ ಇನ್ನು ರಾತ್ರಿ ಎಲ್ಲ ಟೈಮ್ ನಂದೆ. ವೈದ್ಯೋ ನಾರಾಯಣ ಹರಿ ಅಂತ ನಾವು ಹೇಳ್ತೀವಿ. ಅದು ಅಕ್ಷರಶಃ ಗೊತ್ತಾಗಿದೆ ಕರೋನಾ ಕಷ್ಟ ಕಾಲದಲ್ಲಿ. ತಾವು ಕರೋನಾ ಸಮಯದಲ್ಲಿ ಹಲವಾರು ಜನ ಲಸಿಕೆ ಸಿಗದಕ್ಕೆ ಒದ್ದಾಡ್ತಿರೋ ಸಂದರ್ಭದಲ್ಲಿ ತಾವು ಲಸಿಕೆಯನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತೀರಾ. ಅದ್ರ ಬಗ್ಗೆ ಸ್ವಲ್ಪ ವಿವರಿಸ್ಬೋದಾ? ಕೊರೋನಾ ನೆನೆಸ್ಕೊಂಡ್ಬಿಟ್ರೆ ಇವಾಗ್ರಿಗೂ ಒಂಥರ ಆ ನರಕದಿಂದ ನಮಗೆ ಈ ಮಟ್ಟಕ್ಕೆ ಮತ್ತೆ ಬರ್ತೀವ ಅಂತ ಅನಿಸುತ್ತೆ. ಭಾಳ ಜನ ಭಾಳ ಸಂಕಷ್ಟ ಅನುಭವಿಸಿದ್ರು. 2021ರಲ್ಲಿ ಲಸಿಕೆ ಸಿಗಕ್ಕೆ ಶುರು ಆಯಿತು. ಆವಾಗ ಏನಂದರೆ ನೀವು ಗಮನಿಸಿರ್ಬೋದು, ಎಲ್ಲ ಆಸ್ಪತ್ರೆ ಬರೀ ಗೌರ್ಮೆಂಟಿಗೆ ಮಾತ್ರ ಲಸಿಕೆ ಕೊಡ್ತಾ ಇದ್ದಿದ್ದು, ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ. ಸಪೋಸ್ ಪ್ರೈವೇಟ್ ಹೈಟೆಕ್ ಹಾಸ್ಪಿಟಲ್ಸ್ಗೆಲ್ಲ ಕೊಟ್ಟಿದ್ದು ಭಾಳ ದುಬಾರಿ ಆಗಿರ್ತಿತ್ತು. ಸಾಮಾನ್ಯ ಜನರಿಗೆ ಮನೇಲಿ 4 ಜನ ಇದ್ದರೆ ಒಂದು 8-10 ಸಾವಿರ ಲಸಿಕೆಗೆ ಖರ್ಚು ಮಾಡಬೇಕು. ಸೊ ಅದಕ್ಕೆ ಫ್ರೀ ಲಸಿಕೆ ಗೌರ್ಮೆಂಟಲ್ಲೇ ಸಿಗ್ತಾ ಇದ್ದಿದ್ದು. ಮತ್ತು ಅಲ್ಲಿ ಉದ್ದುದ್ದ ಸಾಲು, ಪಾಪ ವಯಸ್ಸಾದವರು ಎಲ್ಲ ಭಾಳ ನಿಂತ್ಕೊಳ್ಬೇಕಾಗಿತ್ತು. ಆವಾಗ ನಾವು ನಮ್ಮ ಕ್ಲಿನಿಕಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. BBMP ಹಾಸ್ಪಿಟಲ್ಸ್ ಇರ್ತಾವಲ್ಲ, ನಾವು ಒಂದಷ್ಟು ಜನನ ನಾವು ಸೇರಿಸಿದ್ರೆ ಮಿನಿಮಮ್ 100-200 ಅವರೇ ಬಂದು, ಅವರ ವೈದ್ಯ ಸಿಬ್ಬಂದಿ ಬಂದು ಕೊಡ್ತಾರೆ ಲಸಿಕೆ. ಸೊ ನೀವು ಎಲ್ಲ ಸೇರಿ ಒಂದು ಸುಲಲಿತ ಮಾಡಿದ್ರಿ ಹಿರಿಯ ನಾಗರಿಕರಿಗೆ, ಅವರಿಗೆಲ್ಲ ನಾವು ಮಾಡಿದ್ವಿ. ನಂತರ ಇನ್ನು 2020ನಲ್ಲಿ 2020 ಅವಾಗ ಎಲ್ಲ ಕೊರೋನಾ ಹೊಸದು, ಏನೂ ಮೆಡಿಸಿನ್ಸ್ ಇರಲಿಲ್ಲ, ವ್ಯಾಕ್ಸಿನ್ಸ್ ಇರಲಿಲ್ಲ. ಮತ್ತೆ ಕ್ವಾರಂಟೈನು ಹೆಂಗೆ ಹಾಕ್ತಿದ್ರು, ಇಡೀ ರೋಡ್ನೇ ಬಂದ್ ಮಾಡಿಬಿಡ್ತಾ ಇದ್ರು. ಅವಾಗ ಜನಕ್ಕೆ ಯಾವ ಹಣನೂ ಬೇಕಲ್ಲ, ಅಂತಸ್ತು ಬೇಕಲ್ಲ, ಫುಡ್ ಕಿಟ್ ಒಂದು ಸಿಕ್ಕರೆ ಸಾಕು. ಫುಡ್ ಕಿಟ್ ಕೊಡುವಂಥ ವ್ಯವಸ್ಥೆ ನಾವು NGO ಜೊತೆ ಕೊಲಾಬ್ರೇಟ್ ಮಾಡಿಕೊಂಡು, ಮತ್ತು ಅವ್ರ ಮನೆ ಅಲ್ಲಿ ಸಿಕ್ಕರೂ ಹೋಗಿ ಕೊಡೋರು ಇರ್ತಾ ಇರಲಿಲ್ಲ. ನಮ್ಗೆಲ್ಲಿ ಬಂದ್ಬಿಡುತ್ತೋ ಅನ್ನೋ ಭಯ. ಆವಾಗ ಹಾಸ್ಪಿಟಲ್ಸು ಮತ್ತು ಮೆಡಿಕಲ್ ಶಾಪ್ಸ್ ಬಿಟ್ಟರೆ ಗ್ರಾಸರಿ ಶಾಪ್ಸ್ ಕೂಡ ಕೆಲವೊಂದು ಸಮಯದವರೆಗೆ ಮಾತ್ರ ತೆಗ್ದಿರೋದು. ಪಾಪ ಮನೇಲಿ ಸೇರ್ಕೊಂಡ್ಬಿಟ್ರೆ ಅವ್ರಿಗೆ ಮಕ್ಕಳು ಇಲ್ಲ ಅಂದ್ರೆ ತಂದು ಕೊಡೋರು ಇರ್ತಾ ಇರಲಿಲ್ಲ. ಆ ಸಮಯದಲ್ಲಿ ನಾವು ಹೋಗಿ ಕೊಟ್ಟಿದ್ದೀವಿ. ಅಟ್ಲೀಸ್ಟ್ ನಮ್ಮದು ಪೇಷಂಟ್ ಸರ್ಕಲ್, ನಮ್ಮ ಕಣ್ಣಳ್ತಲ್ಲಿ ಯಾರ್ಯಾರು ಇದ್ದಾರೆ ನಮಗೆ ಗೊತ್ತಿದೆ ಅಂಥವ್ರಿಗೆ ಕೊಟ್ಟಿದ್ದೀವಿ. ಆ ಟೈಮ್ನಲ್ಲಿ ನನಗೂ ಇನ್ಫೆಕ್ಟ್ ಆಯಿತು. ನಾನು ಆಗಸ್ಟ್ 2020ರಲ್ಲಿ ನನಗೂ ಕೊರೋನಾ ಆಗ್ಬಿಟ್ಟು ನಾನು ಅಡ್ಮಿಟ್ ಆಗಿದ್ದೆ ಅವಾಗ ಹಾಸ್ಪಿಟ್ಲಲ್ಲಿ. ಇದು ಗೆದ್ದು ಬಂದಿದ್ದೀರಾ. ಕೊರೋನಾ ವಾರಿಯರ್ ಅಂತ ಹೇಳ್ಬೋದು. ಪ್ರಶಸ್ತಿ ಕೂಡ ಬಂತು ಅಂತ ಹೇಳಿ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ನವರು ಕೂಡ ಒಂದು ಸೇವಾ ರತ್ನ ಪ್ರಶಸ್ತಿ ಅದು ಕೊಟ್ಟಿದ್ದಾರೆ. ಅದು ಖಂಡಿತ ಮೇಡಮ್, ತುಂಬ ಸಂತೋಷ ಆಯಿತು. ಕೊನೆಯದಾಗಿ ವೈದ್ಯರಾಗಿ ನಮ್ಮ ವೀಕ್ಷಕರಿಗೆ ಸಂದೇಶವನ್ನು ನೀಡೋದಾದರೆ? ನಾನು ಎಲ್ಲರಿಗೂ ಹೇಳೋದೇನು ಅಂತಂದರೆ, ನಮಗೆ ನೋವು ಬಂದಾಗ, ಏನಾದರೂ ತೊಂದರೆ ಬಂದಾಗ ವೈದ್ಯರ ಬಳಿ ಹೋಗ್ತೀವಿ ಮತ್ತು ಅವರು ಕೊಟ್ಟ ಔಷಧಿ ಮಾತ್ರೆನ ನುಂಗ್ತೀವಿ. ಆದರೆ ಒಂದು ಮಾತು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು ಅಂತಂದರೆ, ಧರ್ಮಕ್ಕೆ ನೋವನ್ನೇ ನುಂಗುವಂತಹ ಒಂದು ಶಕ್ತಿ ಇದೆ. ಆದ್ದರಿಂದ ಧರ್ಮದ ಒಂದು ಬುನಾದಿಯ ಮೇಲೆ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಹಾಗೆಯೇ ತಾಳ್ಮೆ ಮತ್ತು ಸಹನೆ ಇವೆರಡನ್ನು ಯಾವತ್ತೂ ಜೀವನದಲ್ಲಿ ಮರಿಬಾರ್ದು. ತಾಳಿದವನು ಬಾಳಿಯಾನು, ಬುಟ್ಟಿ ತುಂಬ ಬುದ್ಧಿಗಿಂತ ಮುಷ್ಟಿ ತುಂಬ ತಾಳ್ಮೆ ಲೇಸು ಅನ್ನೋದನ್ನು ಮರಿಬೇಡಿ. ಹಾಗೆಯೇ ನಮ್ಮ ಆಚಾರ್ಯ ಅಮಿತಗತಿ ಅವರು ಹೇಳಿರುವಂಥ ಒಂದು ಶ್ಲೋಕನ ನಾನು ಹೇಳ್ತೀನಿ. ಶ್ಲೋಕದೊಂದಿಗೆ ಮುಗಿಸೋಣ. ಶ್ಲೋಕದೊಂದಿಗೆ ನಾವು ಮುಗಿಸೋಣ. ಅದು ಹೀಗಿದೆ:
ಅದು ಏನಿದೆ ಸಜ್ಜನರು ಅಂದಂಗೆ ಸಹವಾಸ ಮಾಡಬೇಕು ಮತ್ತು ಎಲ್ಲರ ಒಳ್ಳೆ ಗುಣಗಳನ್ನ ನೋಡಿ ಆನಂದಿಸ್ಬೇಕು. ಮತ್ತೆ ಯಾರಲ್ಲಿ ವೈರ ಭಾವನೆ ಬೆಡುಕನ್ನ ಯಾರಿಗೂ ನಾವು ಬಯಸಬಾರದು, ಅದು ನಮಗೆ ತಿರುಗು ಬಾಣ ಆಗತ್ತೆ ಅಂತ. ಒಳ್ಳೆಯದು ಮೇಡಮ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಕಾರ್ಯಕ್ರಮದ ವಿಶೇಷ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.